ನಮಸ್ಕಾರ ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಆ ಶಾಕ್ ಯಾವುದು ಅಂತ ಹೇಳಿದ್ರೆ ಬೆಲೆ ಏರಿಕೆಯ ಶಾಕ್. ಮೊನ್ನೆ ತಾನೇ ಪ್ರಯಾಣ ದರ ದುಬಾರಿ ಆಯಿತು. ಗಮನಿಸ್ತಾ ಹೋಗೋದಾದ್ರೆ ಬೆಂಗಳೂರಿನ ಜನತೆಗೆ ಮೆಟ್ರೋ ಪ್ರಯಾಣ ದರ, ಇನ್ನುಳಿದಂತೆ KSRTC ಬಸ್ಸು, ಸರ್ಕಾರಿ ಸಾರಿಗೆ ಬಸ್ಸುಗಳ ಟಿಕೆಟ್ ದರ ಏರಿಕೆ ಆಯಿತು. ಇದರ ನಡುವೆ ಏರಿಕೆ ಆಗ್ತಾ ಇರುವಂತ ಮತ್ತೊಂದು ವಸ್ತುಗಳ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ನಾವು ದಿನನಿತ್ಯ ಬಳಸುವಂತ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಹಿಂಗಾದ್ರೆ ಹೇಗೆ ಜೀವನ ಸಾಗಿಸುವುದು ಅಂತೇಳಿ ಜನರು ಕೂಡ ಚಿಂತೆಗೀಡಾಗಿದ್ದಾರೆ. ಅಷ್ಟೋ ಇಷ್ಟೋ ದುಡಿತೀವಿ, ಎಲ್ಲವೂ ಕೂಡ ನಾವು ಖರೀದಿ ಮಾಡೋಕೆ ಖರ್ಚು ಮಾಡಿಕೊಂಡ್ರೆ ಉಳಿತಾಯ ಎಲ್ಲಿ ಎನ್ನುವುದಾಗಿ ಜನರು ಕೂಡ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ನಮ್ಮ ಚರ್ಚಾ ವಿಷಯ, ಎಲ್ಲವೂ ದುಬಾರಿ, ಬದುಕೋದು ಹೇಗೆ? ರಾಜ್ಯದ ಜನತೆಗೆ ಮತ್ತೆ ಬೆಲೆ ಏರಿಕೆಯ ಬರೆ ಎದುರಾಗಿದೆ. ಒಂದರ ಮೇಲೊಂದು ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಸರ್ಕಾರಗಳು ಎಲ್ಲವೂ ಕೂಡ ಉಚಿತ ಎನ್ನುವುದಾಗಿ ಹೇಳುತ್ತೆ. 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟ ಮೇಲೆ ರಾಜ್ಯದ ಪರಿಸ್ಥಿತಿ ಹೇಗಿದೆ? ಒಂದ್ ಕಡೆಯಲ್ಲಿ ಆರ್ಥಿಕ ತಜ್ಞರು ಯಾವೆಲ್ಲ ರೀತಿಯಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಎನ್ನುವುದಾಗಿ ನೀವು ಕೂಡ ಗಮನಿಸಿದ್ರಿ. ಇತ್ತ ಉಚಿತವಾಗಿ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ, ಹಾಗೇನೆ ಬೆಲೆ ಏರಿಕೆಯ ಬಿಸಿ ಕೂಡ ಜನರಿಗೆ ಎದುರಾಗ್ತಾ ಇದೆ. ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಶಹನಾಜ್ ಖಾನ್ ಗೃಹಿಣಿ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಸತ್ಯವಾಣಿ ಶ್ರೀಧರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರು ಕೂಡ ಸಾಕಷ್ಟು ವಿಚಾರಗಳ ಕುರಿತು ಇವತ್ತು ಮಾಹಿತಿಯನ್ನು ಕೊಡ್ತಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಪೀಸ್ ಆಟೋ ಅಂಡ್ ಟ್ಯಾಕ್ಸಿ ಡ್ರೈವರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ರಘು ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಆದರ್ಶ ಆಟೋ ಯೂನಿಯನ್ ಹಾಗೇನೆ BPAC ನಿಂದ ಸಂಪತ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಹನಾಜ್ ಅವರೇ, ನಿಮ್ಮಿಂದಲೇ ಆರಂಭಿಸೋಣ. ಒಬ್ರು ಗೃಹಿಣಿ, ಮನೆಯಲ್ಲಿ ಏನೆಲ್ಲ ವಸ್ತುಗಳು ಬೇಕಾಗುತ್ತೆ, ಎಷ್ಟು ಖರ್ಚಾಗುತ್ತೆ ಎಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ. ಹಾಗೇನೆ ಈ ದುಬಾರಿ ದುನಿಯಾದಲ್ಲಿ ಬದುಕು ಹೇಗೆ ನಡೆಸೋದು ಅಂತೇಳಿ ಜನಸಾಮಾನ್ಯರು ಒಂದಷ್ಟು ಗೊಂದಲಕ್ಕೀಡಾಗಿದ್ದಾರೆ. ಈ ಕಾಸ್ಟ್ಲಿ ದುನಿಯಾದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಅಭಿಪ್ರಾಯ ಅನ್ನೋದಕ್ಕಿಂತನೂ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಹೇಗೆ ಬದುಕೋದು ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಅಭಿಪ್ರಾಯ ಸೆಕೆಂಡ್ರಿ ಬರುತ್ತೆ. ಬದುಕೋದು ಹೇಗೆ ಅನ್ನೋದಂದ್ರೆ ನಮ್ಮ ಒಂದು ಅಪ್ಪ ಅಮ್ಮ ಒಂದು ಬೆಳೆಸಿದ ರೀತಿಯಲ್ಲಿ ನೋಡಿದ್ರೆ ನಾವು ಇವಾಗ ಒಂದು 70ವರೆಗೂ ಗ್ಯಾರಂಟಿಡ್ ಓಕೆ ಬದುಕಬಹುದು ಅಂತಿದೆ. ಬಟ್ ನಮ್ಮ ಮಕ್ಕಳ ಫ್ಯೂಚರ್ ಹೇಗೆ ಅಂತ ನಾವು ಚಿಂತೆ ಮಾಡಬೇಕಾಗಿದೆ. ಹಾಲು ಮತ್ತೆ ಮೊಟ್ಟೆ, ಫಿಶು ಮತ್ತೆ ನಿಮ್ಮ ಮಟನ್ನು, ಚಿಕನ್ ಇದೆಲ್ಲ ಸಪ್ರೇಟ್. ಇದನ್ನ ಪರ್ಚೇಸ್ ಮಾಡ್ಬೋದು, ನೀವು ಆರಾಮಾಗಿ ಖರೀದಿಸ್ಬೋದು. ತರಕಾರಿ ರೇಟ್ ಮಾತ್ರ ಹೋಗಿ ಆಕಾಶಕ್ಕೆ ತಲುಪಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಬೆಳಗ್ಗೆ ಎದ್ದಾಗ ಒಂದ್ ರೇಟ್ ಇರುತ್ತೆ, ಸಂಜೆ ಆಗಿದ ತಕ್ಷಣ ಇನ್ನೊಂದು ರೇಟ್ ಆಗುತ್ತೆ. ಫಸ್ಟ್ ಚಿಕ್ಕ ಬಜೆಟ್ ತಗೊಂಡ್ ಹೋಗ್ತಿದ್ರು, ದೊಡ್ಡ ಬ್ಯಾಗ್ ತಗೊಂಡ್ ಹೋಗ್ತಾ ಇದ್ರು ಜನ. ಆದ್ರೆ ತುಂಬಾ ತರಕಾರಿ ಅಂತ ಏನ್ ಬೇಕೋ ಎಲ್ಲ ಎತ್ಕೊಂಡ್ ಬರ್ತಾ ಇದ್ರು. ಈಗೆಲ್ಲ ಉಲ್ಟಾ ಆಗಿದೆ ಸರ್. ಬಜೆಟ್ ತುಂಬಾ ತಗೊಂಡ್ ಹೋಗ್ಬೇಕು, ಚಿಕ್ಕ ಪ್ಯಾಕೆಟ್ ಅಲ್ಲಿ ತಗೊಂಡ್ ಬರ್ಬೇಕು. ಅಡ್ಗೆ ಮಾಡೋವಾಗ ದಿನ ಗಂಡ ಹೆಂಡತಿ ಜಗಳ ಏನಕ್ಕಾಗುತ್ತೆ ಅಂದ್ರೆ ಮಕ್ಕಳಿಗೆ ಊಟ ಸರಿ ಇಲ್ಲ, ಅಡ್ಗೆ ಚೆನ್ನಾಗಿ ಮಾಡ್ಬೇಕು ಅಂದ್ರೆ ನಮಗ್ ಬೇಕಾಗಿರೋ ಥಿಂಗ್ಸ್ ಸಿಗೋದಿಲ್ಲ. ಅದ್ರಲ್ಲಿ 2 ಪಾಕೆಟ್ ಬಜೆಟ್ ಅಲ್ಲಿ ಹೇಗೆ ಮಾಡಿದ್ರು ಸ್ಕೂಲು ದುಬಾರಿ, ಆಸ್ಪತ್ರೆ ದುಬಾರಿ, ಮಕ್ಕಳನ್ನ ಟ್ರಾನ್ಸ್ಪೋರ್ಟಿಂಗು ದುಬಾರಿ. ಇದ್ರಲ್ಲಿ ಮನೆಯಲ್ಲಿರುವಂತ ವೆಜಿಟೇಬಲ್ಸ್ ಇಂದ ಹಿಡಿದು ಹಾಲು, ಅಕ್ಕಿ ಎಲ್ಲ ದುಬಾರಿ ಆದ್ರೆ ಮನುಷ್ಯನ್ಗೆ ಏನಾದ್ರು ರಾಬರ್ಟ್ಸ್ ಮಾಡೋದಕ್ಕೆ ಏನಾದ್ರು ಚಾನ್ಸಸ್ ಇದ್ರೆ ನಮ್ ಗೌರ್ಮೆಂಟ್ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಎಲ್ಲರಿಗೂ ಹೆಲ್ಪ್ ಆಗ್ಬಿಡುತ್ತೆ. ವೆಲ್ ಮೇಡಮ್, ವೆಲ್. ಸತ್ಯವಾಣಿ ಶ್ರೀಧರ್ ಅವರೇ, ಬೆಲೆ ಏರಿಕೆ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನೇ ಆದ್ರೂ ಕೂಡ ಕಷ್ಟವನ್ನ ಎದುರಿಸೋದು ಜನಸಾಮಾನ್ಯರು. ಸರ್ಕಾರಗಳು ಯಾವುದೋ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅವರ ಅನುಕೂಲಕ್ಕೋಸ್ಕರ, ಆದ್ರೆ ಫೈನಲಿ ಕಷ್ಟ ಅನುಭವಿಸೋದು ಜನಸಾಮಾನ್ಯರು. ತುಂಬಾ ಸಂಕಷ್ಟದಲ್ಲಿದ್ದಾರೆ. ಈ ಸಂದರ್ಭದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮೇಡಮ್. ಸರ್, ಜನಸಾಮಾನ್ಯರು ಅತ್ಯಂತ ಕಷ್ಟವಾದ ಪರಿಸ್ಥಿತಿ ಇದೆ. ಈಗ ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಅಂತ ನಾವು ಕುಡಿತೀವಿ. ಹಾಲಿನ ಬೆಲೆ ಅದಕ್ಕೆ ಮುಂಚೆನೆ ರೇಟ್ ಜಾಸ್ತಿ ಆಗಿತ್ತು. ಅದು ಒಂದು ಮೋಸ. ಯಾಕೆಂದ್ರೆ ಇದು ಹಾಲು ರೇಟ್ ಜಾಸ್ತಿ ಯಾಕೆ ಮಾಡಿದ್ರು ಅಂದ್ರೆ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ ಅಂದ್ಬಿಟ್ಟು 2 ರೂಪಾಯಿ ಜಾಸ್ತಿ ಮಾಡಿದ್ರು. 50 ml ಕೊಡ್ತೀವಿ, 1 ಲೀಟರ್ಗೆ 100 ml ಎಕ್ಸ್ಟ್ರಾ ಮಾಡ್ತಾ ಇದೀವಿ ಅಂತ 4 ರೂಪಾಯಿ ಜಾಸ್ತಿ ಮಾಡಿದ್ರು. 50 ml ಬಂತ? 50 ml ಬಂದೇ ಇಲ್ಲ, ಯಾರಿಗೂ ಬಂದಿಲ್ಲ. ರೇಟ್ ಮಾತ್ರ ಹಾಗೆ ಇದೆ. ಸೊ 2 ರೂಪಾಯಿ ಜಾಸ್ತಿ ಆಯ್ತು.
ಅದ್ರ ರಿಲೇಷನ್ ಆಗಿ ಕಾಫಿ ರೇಟ್ ಜಾಸ್ತಿ ಆಯ್ತು ಹೋಟೆಲ್ಸ್ ಅಲ್ಲಿ ಹೋದ್ರೆ, ಮತ್ತೆ ಅದಕ್ಕೆ ಹಾಲಿನ ಪೂರಕ ಉತ್ಪನ್ನಗಳಾದ ಪನ್ನೀರು, ಮೊಸರು, ತುಪ್ಪ, ಬೆಣ್ಣೆ ಎಲ್ಲದೂ ಜಾಸ್ತಿ ಆಯ್ತು. ಸೊ ಒಂದು ಬಜೆಟ್ ಅಂತ ಮಾಡ್ಕೊಂಡಾಗ ಒಂದು ಗೃಹಿಣಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿಗೆ, ಟೀಗೆ ಎಲ್ಲ ಮಾಡ್ಕೊಂತಾರೆ. ಹೇಗೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲದೂ ರೇಟ್ ಜಾಸ್ತಿ ಆದಾಗ ಬಜೆಟ್ ಹೆಚ್ಚು ಕಮ್ಮಿ ಆಗುತ್ತೆ. ಆಮೇಲೆ ಈಗ ಮತ್ತೆ ಏನಿದೆ ಪ್ರಸ್ತಾವನೆ, 10 ರೂಪಾಯಿ ಜಾಸ್ತಿ ಮಾಡಬೇಕು, 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಲಿನ ಬೆಲೆ 10 ರೂಪಾಯಿ ಅಂತ ಬೆಳೆಗಾರರು ಇರೋ ಹಾಲಿನ ಉತ್ಪಾದಕರು ಕೇಳ್ತಾ ಇದ್ದಾರೆ ಅಂತೆ, 5 ರೂಪಾಯಿ ಮಾಡ್ತಾರೆ ಅಂತ. ಅದನ್ನ ಕೇಳಿದ ತಕ್ಷಣ ಇದೆ ಜಲ್ ಅಂತ 5 ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಆಯ್ತು, ಆಟೋ ರೇಟ್ ಜಾಸ್ತಿ ಅಂತಾರೆ, ಬಸ್ ರೇಟ್ ಜಾಸ್ತಿ ಅಂತಾರೆ, ಮೆಟ್ರೋ ರೇಟ್ ಜಾಸ್ತಿ ಅಂತಾರೆ, ಎಣ್ಣೆ ತುಪ್ಪ ಯಾವ್ದು ತಗೊಳಕ್ಕೂ ತುಂಬಾ ರೇಟ್. ಅದನ್ನೆಲ್ಲ ನೋಡಿದ್ರೆ ಏನಾಗುತ್ತೆ, ಇದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ ಅಂದ್ರೆ ಕಳಪೆ ವಸ್ತುಗಳು ಉತ್ಪಾದನೆ ಜಾಸ್ತಿ ಆಗುತ್ತೆ. ಈಗ ಹೋಟ್ಲುಗಳಿಗೆಲ್ಲ ಹೋದಾಗ ನಿಮಗೆ ಎಲ್ಲರಿಗೂ ಬಿಸ್ನೆಸ್ ಬೇಕೇ ಬೇಕು, ಪ್ರತಿಯೊಂದು ಹೋಟ್ಲಿಗೂ. ಅವನೇನ್ ಹೇಳ್ತಾನೆ, ನಾವು ಪನ್ನೀರ್ ಕೊಡ್ತೀವಿ, ಪನ್ನೀರ್ ಕೊಟ್ಟಾಗ ನಿಮ್ದು ಪನ್ನೀರ್ ರೇಟ್ ಜಾಸ್ತಿ ಅಂದಾಗ 200 ರೂಪಾಯಿ 300 ರೂಪಾಯಿ ಏನಾದ್ರೂ ಒಂದು ಪನ್ನೀರ್ ಕರಿ ಹಾಕಿದಾಗ ಯಾರು ತಗೊಳಕ್ ಹಿಂದೆ ಮುಂದೆ ನೋಡ್ತಾರೆ. ಎಲ್ಲರೂ ಎಲ್ಲಿ ಚೀಪ್ ಸಿಕ್ಕತ್ತೆ ಅಂತಾನೆ ಸ್ಕ್ರೋಲ್ ಮಾಡಿ ನೋಡೋದು. ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಲಿ, ಶಾಪ್ ಅಲ್ಲಿ ಹೋದ್ರೆ ಎಲ್ಲಿ ಕಡಿಮೆ ಸಿಕ್ಕತ್ತೆ ಅಂತ. ಕಡಿಮೆ ಅಂದಾಗ ಏನಾಗುತ್ತೆ, ಕಳಪೆ ಗುಣಮಟ್ಟದ ಆಹಾರಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಈ ರೇಟು ಕಾಂಪಿಟೇಷನ್, ಬಿಸ್ನೆಸ್ ಮಾಡಬೇಕು, ಕಳಪೆ ಗುಣಮಟ್ಟ ಬರುತ್ತೆ. ಕಳಪೆ ಗುಣಮಟ್ಟ ಆದಾಗ ಏನಾಗುತ್ತೆ, ಜನಗಳ ಆರೋಗ್ಯ ಕೆಡುತ್ತೆ. ಇದು ಒಂದು ವಿಷ ವರ್ತುಲ. ಡಾಕ್ಟರ್ ಹತ್ರ ಹೋದ್ರೆ ಎಷ್ಟಿದೆ ಫೀಸ್, ಕನ್ಸಲ್ಟೇಷನ್ 650-700 ರೂಪೀಸ್ ಇದಾರೆ, ಹೌದಲ್ವಾ? ಒಂದು ಡಾಕ್ಟರ್ ಹತ್ರ ಅದೇನಾದ್ರೂ ಅದೆಲ್ಲ ತಿನ್ಬಿಟ್ಟು ಹೊಟ್ಟೆ ಕೆಟ್ಬಿಟ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ ಹೋದ್ರೆ ಸಾವಿರಾರು ರೂಪಾಯಿ ಕಟ್ ಮಾಡ್ಬೇಕಾಗತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈಗ ಆಟೋಗೆ ಅಂತ ಬಂದ್ರೆ ಆಟೋ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಅವರು ಆಟೋದವ್ರದ್ದು ಜಾಸ್ತಿ ಆಗಿದೆ, ಪೆಟ್ರೋಲು ಜಾಸ್ತಿ ಆಗಿದೆ. ಯಾವುದೇ ಆದ್ರೂ ತುಂಬಾನೇ ಜನ ಜೀವನ ಅನ್ನೋದು ತುಂಬಾ ಕಷ್ಟ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜನ ವೋಟ್ ಹಾಕಿದಾಗ ಏನ್ ಅನ್ಕೊಂಡಿದ್ರು, ನಮ್ಗೆ ಈ ಗೌರ್ಮೆಂಟ್ ಬರುತ್ತೆ, ಒಂದು ಒಳ್ಳೇದಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಬಂದಾಗ ಏನ್ ಅನ್ಕೊಂಡ್ವಿ, ನಮಗೆಲ್ಲ ಅಚ್ಚೆ ದಿನ ಆಯಂಗೆ ಅಂದ ತಕ್ಷಣ ಅಚ್ಚೆ ದಿನ ಬರುತ್ತೆ, ನಮ್ಗೆ ಒಂದ್ ದಿವಸ ಸುಭಿಕ್ಷೆ ಆಗುತ್ತೆ, ಒಂದು ಸ್ಟೇಬಲ್ ಆಗುತ್ತೆ ಅಂತ. ಈಗ ಒಂದ್ ತಿಂಗಳ ಬಜೆಟ್ ಅಂತ ನಾವು ಲೆಕ್ಕ ಹಾಕೊಳಕ್ ಹೋದ್ರೆ ಆ ಬಜೆಟ್ ಮೇಂಟೈನ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ವೆಲ್ ಮೇಡಮ್, ವೆಲ್, ಗೃಹಿಣಿಯರ ಕಥೆಯನ್ನು ಕೇಳಿದ್ರೆ ಮನೆಯಲ್ಲೆಷ್ಟು ಸಂಕಷ್ಟ ಇದೆ, ಜನಸಾಮಾನ್ಯರು ಯಾವ ರೀತಿಯಾದಂಥ ಕಷ್ಟವನ್ನು ಪಡ್ತಾ ಇದ್ದಾರೆ ಎನ್ನುವುದಾಗಿ ರಘು ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಮೆಟ್ರೋ ಪ್ರಯಾಣ ದರ ಏರಿಕೆ ಆಯಿತು, ಬಸ್ ಪ್ರಯಾಣ ದರ ಏರಿಕೆ ಆಯಿತು. ಈಗ ನೀವು ಆಟೋ ಯೂನಿಯನ್ನಿಂದ ಒಂದಷ್ಟು ಬೇಡಿಕೆಗಳು ಕೂಡ ಸರ್ಕಾರದ ಮುಂದಿವೆ. ಒಂದಷ್ಟು ಸಂಘಟನೆಗಳು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ರೆ ಇನ್ನೊಂದಷ್ಟು ಸಂಘಟನೆಗಳು ಬೇಡ ಅಂತ ಹೇಳ್ತಾ ಇವೆ. ಸಭೆ ಕೂಡ ಆಗಿದೆ ಈಗಾಗಲೇ. ಮುಂದಿನ ಸರದಿ ನಿಮ್ಮದು ಸರ್. ಬೆಲೆ ಏರಿಕೆ ಬೇಕಾ ಬೇಡವಾ? ನಾವು ಬೆಂಗಳೂರಿನ ನಾಗರಿಕರ ಪರವಾಗಿ ನಿಲ್ಲಬೇಕಾಗತ್ತೆ. ಆಟೋ ಚಾಲಕರು ಇವತ್ತು ನಮಗೆ ಕಳೆದ 5 ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಕೋವಿಡ್ ಬಂತು, ತುಂಬ ಕಷ್ಟಗಳಿಂದಲೇ ಬಂದಿದ್ದೀವಿ. ಈಗ ಪರಿಸ್ಥಿತಿಲಿ ನಾವು ಮೀಟ್ರ್ ದರ ನಮ್ಮ ಸಂಘಟನೆ ನಾವು ಬೇಡ ಅಂತಾನೆ ಹೇಳ್ತಾ ಇದ್ದೀವಿ. ಸದ್ಯಕ್ಕೆ ಬೆಂಗಳೂರಿಗೆ ಎಲ್ಲ ಬೆಲೆ ಜಾಸ್ತಿ ಆಗಿರೋದ್ರಿಂದ ಮೆಟ್ರೋ ಆಯಿತು, ಮೆಟ್ರೋ ಅದೊಂದು ಪ್ರೈವೇಟ್ ಸರ್ಕಾರ ಸಂಸ್ಥೆ, BMTC ಸರ್ಕಾರ ಸಂಸ್ಥೆಯಲ್ಲಿ ಜನ ಬರಲಿ ಹೋಗ್ಲಿ ಅದು ನಡ್ಕೊಂಡು ಹೋಗುತ್ತೆ. ಆದರೆ ಆಟೋ ಚಾಲಕರ ಜೀವನ ಆಗಲ್ಲ. ಅವ್ರಿಗೆ ಕಸ್ಟಮರ್, ಅದು ಲೇಡೀಸ್ ಕಸ್ಟಮರೇ ಹೆಚ್ಚಿನ ರೀತಿ ನಮ್ಮ ಆಟೋದಲ್ಲಿ ಓಡಾಡೋದು. ಇವತ್ತು ನಾವೇನಾದ್ರೂ ಅವರಿಗೆ ನಾವು ಬೆಲೆ ಮತ್ತೆ ಜಾಸ್ತಿ ಮಾಡಿದ್ರೆ ಅವ್ರು ನಿಜವಾಗ್ಲೂ ನಮ್ಮ ಆಟೋ ರಿಕ್ಷಾ ಕಡೆ ಮುಖ ಮಾಡೋ ನೋಡಲ್ಲ ಅವರು. ಈಗ ಮುಂಚೆ ನಮಗೆ ಆಟೋ ಬಿಟ್ಟು ಆಟೋ ಒಂದೇ ಸಿಗ್ತಾ ಇದ್ದು ಬೆಂಗಳೂರಲ್ಲಿ ಕೈ ಹಾಕಿದ ತಕ್ಷಣ ಆಗಲಿ. ಇವಾಗ ಟ್ಯಾಕ್ಸಿ ಸಿಗ್ತಾ ಇದೆ. ಈ ಬೈಕ್ ಟ್ಯಾಕ್ಸಿಗೆ ಸರ್ಕಾರದಿಂದ ಅಗ್ರಿಗೇಟರ್ ಲೈಸೆನ್ಸ್ ಇಲ್ಲ ಅಂದ್ರೂ ಸಹ ಇವತ್ತು ಅಕ್ರಮವಾಗಿ ಬೈಕ್ ಟ್ಯಾಕ್ಸಿಗಳು ಓಡ್ತಾ ಇದೆ. ಈಗ ನಮಗೆ ಕಾಂಪಿಟೇಷನ್ ಆಗಿ ಆಟೋ ಚಾಲಕರಿಗೆ 1,65,000 ಜನ ಆಟೋ ಚಾಲಕರಿದ್ದೀವಿ. ಇಲ್ಲಿ ಒಬ್ರು ಇಬ್ರು ಇಲ್ಲ. ಆಮೇಲೆ 1.5 ಲಕ್ಷ ಜನ ಟ್ಯಾಕ್ಸಿ ಚಾಲಕರಿದ್ದಾರೆ. ಮತ್ತೆ ಒಂದು ಬೈಕ್ ಟ್ಯಾಕ್ಸಿ ಲೆಕ್ಕನೇ ಇಲ್ಲ, ಅದು ಸರ್ಕಾರದಿಂದ ಯಾವುದೇ ಮಾನ್ಯತೆ ಇಲ್ಲದವರು ನಮ್ಗೆ ಲೆಕ್ಕ ಸಿಗ್ತಿಲ್ಲ. ಈಗ ಏನಾಗ್ತಾ ಇದೆ, ಇವರು ಕಾಂಪಿಟೇಷನ್ ಯುಗದಲ್ಲಿ ನಾವೇನಾದ್ರೂ ಬೆಲೆ ಜಾಸ್ತಿ ಮಾಡಿದ್ರೆ, ಅವಾಗಲೇ ಬರಬೇಕಾದ್ರೆ ಮೇಡಮ್ ಹೇಳ್ತಾ ಇದ್ರು, ನಾನು ಆಟೋ ಬುಕ್ ಮಾಡಿದೆ 180 ತೋರಿಸ್ತು, ಕ್ಯಾಬ್ ಬಂತು 150ಕ್ಕೆ ಬಂತು. ಈಗ ಇದು ನೆನ್ನೆ ಸ್ಟೋರಿ ಅಲ್ಲ, ಇಲ್ಲಿ ಕೂತಿರೋ ಸ್ಟೋರಿ. ಈಗ ಯಾರೇ ಒಬ್ರು ಪ್ರಯಾಣಿಕರಾಗ್ಲಿ 150 ನೋಡ್ತಾರೋ 180 ನೋಡ್ತಾರೋ, ಖಂಡಿತವಾಗ್ಲು 150 ರೂಪಾಯಿಗೆ ಅವ್ರು ಆಪ್ಷನ್ ಕೊಡ್ತಾರೆ. ಇವತ್ತು ಕ್ಯಾಬ್ ಅದಾಗಿದೆ. ಕ್ಯಾಬ್ ಏನಕ್ಕಾಗಿದೆ ಅಂದರೆ, ನಮ್ಮ ರಾಜ್ಯ ಸರ್ಕಾರ ಈ ಕಂಪ್ನಿ ಪೂರ್ತಿ ಸರ್ಕಾರ ಅಧಿಕಾರಿಗಳೆಲ್ಲ ಕಂಪ್ನಿ ಪರ ಆಗಿದ್ದಾರೆ. ಯಾರು ಚಾಲಕರ ಪರವಾಗಲಿ ಜನಸಾಮಾನ್ಯ ಪರ ಯೋಚನೆ ಮಾಡುವಂಥ ಸಾಮಾನ್ಯ ಜ್ಞಾನನೂ ಇಲ್ಲ ಇವ್ರಿಗೆ. ಇವ್ರಿಗೆ ಕಾನೂನೇನು ಏನಿಲ್ಲ. ಅವ್ರಿಗೆ ಏನು ಬರಬೇಕು, ಅಧಿಕಾರಿಗಳಾಗಲಿ ಸಚಿವರಾಗಲಿ CM ಆಗಲಿ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ದೊಡ್ಡ ನಮಗೆಲ್ಲ ಪ್ರಶ್ನೆ ಹಾಕಿ ಕೂತ್ಕೊಂಡಿದೆ. ಇವರು ನಾವು ಓಟ್ ಹಾಕಿ ಗೆಲ್ಲಿಸಿದವ್ರಾ ಅಂದ್ರೆ ಇವ್ರಿಗೆ ಆರಿಸಿ ಕಳಿಸಿದವ್ರು ಈಗ ನಮ್ಮನೆ ಸುಲಿಗೆ ಯಾವ ಮಟ್ಟಕ್ಕೆ ಅಂದ್ರೆ ಕಣ್ಣೆದ್ರೆ ಮಾಡ್ತಾ ಇದ್ರೆ ನಾವು ಕೇಳೋ ಪರಿಸ್ಥಿತಿ ಇಲ್ಲ. ಕೇಳಿದ್ರೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ, ಹೆಗ್ಲ ಮೇಲೆ ಕೈ ಹಾಕ್ಬಿಟ್ಟು ನಾವು ಮಾಡ್ತೀವಿ, ಭರವಸೆಗಳನ್ನ ಕೊಡ್ತಾ ಇದಾರೆ. ಅದರಿಂದ ನಾವು
ಕ್ಯಾಬ್ ಚಾಲಕರಿಗೆ ಒಬ್ಬ ಏರ್ಪೋರ್ಟ್ನಲ್ಲಿ ಒಬ್ಬ ಪ್ರತಾಪ್ ಅಂತ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ. ಓಕೆ, ಏನಕ್ಕೆ ಸತ್ತೋದ ಅಂತ ಇವತ್ತರೆಗೂ ಒಬ್ರು ಪ್ರಶ್ನೆ ಮಾಡ್ತಿಲ್ಲ ಅವ್ರ ಬಗ್ಗೆ. ರೇಟ್ ಸಿಗ್ತಾ ಇಲ್ಲ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ನು ಸತ್ತೋಗ್ತಾನೆ. ಈ ಓಲಾ ಒಬ್ಬರು ವಿರುದ್ಧ ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ. ಅವಾಗ ಸರ್ಕಾರ ಏನು ತರಾತುರಿಲಿ ಎಲ್ಲರೂ ನಾವು ಅಂತೇಳಿ ಟ್ಯಾಕ್ಸಿ ಅವ್ರಿಗೆ ಒಂದು ಸಿಟಿ ಒಂದು ದರ, ಯಾವುದೇ ಸಮಯಕ್ಕೆ ಹತ್ತಿದ್ರು ಅವ್ರಿಗೆ ಒಂದೇ ದರ ಬರಬೇಕು, 24 ರೂಪಾಯಿ ಕಿಲೋಮೀಟರ್ ಬರಬೇಕು ಅಂತೇಳಿ ಆದೇಶ ಮಾಡುತ್ತೆ. 6 ತಿಂಗಳಾಗಿದೆ ಆದೇಶ ಆಗಿ, ಇವತ್ತವರೆಗೂ ಆದೇಶ ಜಾರಿ ಆಗಿಲ್ಲ. ನಾವು ನಮ್ಮ ಆಟೋ ಚಾಲಕರು ಏನು ಕೇಳ್ತಾ ಇದ್ದೀವಿ, ನಮಗೂ ಇದೆಲ್ಲ ಕಷ್ಟ ಇದೆ, ಮೀಟರ್ ದರ ಎಕ್ಸ್ಟ್ರಾ ಬೇಕು, ಎಲ್ಲ ಬೇಕು, ಆದರೆ ವ್ಯಾಪಾರನೇ ಹೋದ್ಮೇಲೆ ನಮಗೆ ದರ ತಗೊಂಡು ಏನು ಮಾಡೋಕ್ಕಾಗತ್ತೆ? ಖಂಡಿತ. ಕಸ್ಟಮರ್ ಬಂದ್ರೆ ನಾವು ತಗೋಬೋದು. ಈಗ ನಾವು ಟ್ಯಾಕ್ಸಿ ಚಾಲಕರಿಗೆ 24 ರೂಪಾಯಿ ಕಡ್ಡಾಯ ಮಾಡಿ ಅವ್ರದ್ದು ಸ್ಟ್ಯಾಂಡರ್ಡ್ ಮಾಡಿ ಆಮೇಲೆ ನಮಗೆ ದರ ಜಾಸ್ತಿ ಮಾಡಿದ್ರೆ ನಮ್ಮ ಒಮ್ಮತ ಇದೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬೆಂಗಳೂರಿನ ನಾಗರಿಕರ ಪರವಾಗಿ ಆಟೋ ಚಾಲಕರು ನಿಂತ್ಕೋತೀವಿ. ವೆಲ್ ಸಂಪತ್ ಅವರೇ, ಬೆಂಗಳೂರಿನಲ್ಲಿ ಆಟೋ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಬಸ್ ಆದರೆ ಒಂದು ಸ್ಟ್ಯಾಂಡಿಂದ ಇನ್ನೊಂದು ಸ್ಟ್ಯಾಂಡಿಗೆ ಹೋಗುತ್ತೆ, ಮೆಟ್ರೋ ಆದರೂ ಕೂಡ ಅಷ್ಟೇ ಒಂದು ಸ್ಟ್ಯಾಂಡಿಂದ ಇನ್ನೊಂದು ಸ್ಟ್ಯಾಂಡಿಗೆ ಹೋಗುತ್ತೆ. ನಮ್ಮ ಮನೆ ಬಾಗಿಲಿಗೆ ಅಥವಾ ನಾವು ಹೋಗಬೇಕಾದಂಥ ಜಾಗಕ್ಕೆ ತಲುಪಿಸೋದಂತ ಹೇಳಿದ್ರೆ ಆಟೋ ಚಾಲಕರು ಕೂಡ ಸಂಕಷ್ಟದಲ್ಲಿದ್ದಾರೆ. ಈ ಪ್ರಯಾಣ ದರ ಏರಿಕೆ ಚರ್ಚೆಯಲ್ಲಿ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಇದ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಸರ್ಕಾರನೇ ಹೊಣೆ ಸರ್ ಇದು. ಯಾಕಂತ ಹೇಳಿದ್ರೆ ಒಬ್ಬ ಆಟೋ ಡ್ರೈವರು ಓದಲ್ಲ, ಅವನು ಅದರಿಂದನೇ ಅವನು ಆಟೋ ಚಾಲಕರಾಗಿ ಬರ್ತಾನೆ ಅಲ್ವರ. ಅವನು ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೋಬೇಕಂದ್ರೆ ಅವ್ನು ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತಾನೆ. ಅವನು ಏಜ್ ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ ತಗೊಂಡೋಗಿ ಕೊಟ್ಟಿದ ತಕ್ಷಣ ಅವನಿಗೆ ಒಂದು LL ಮಾಡಿಕೊಡ್ತಾರೆ. ಆ LL ಮಾಡಿಕೊಟ್ಟಾಗ ಅವನಿಗೆ 30 ದಿವಸ ಆದಮೇಲೆ ಅವನಿಗೆ ಡ್ರೈವಿಂಗ್ ಲೈಸೆನ್ಸ್ ಇಶ್ಯೂ ಮಾಡ್ತಾರೆ ಸರ್ಕಾರದಿಂದ. ಇದನ್ನು LL ಮಾಡಿದಾಗ ಒಂದು ಡ್ರೈವಿಂಗ್ ಸ್ಕೂಲಲ್ಲಿ ಅವನು ಯಾತಕ್ಕಾಗಿ LL ಮಾಡ್ತಾನೆ, ಅದು ಓನ್ ವೆಹಿಕಲ್ ಅಲ್ಲ, ಅದು ಅವ್ನು ಪಬ್ಲಿಕ್ ಸೇವೆ ಮಾಡೋಕ್ಕೆ ಬರ್ತಾ ಇದ್ದಾನೆ, ಅವ್ನಿಗೆ ಅರಿವೇ ಇಲ್ಲ ಸರ್. ಯಾಕಂದರೆ ಅವನು ಡ್ರೈವಿಂಗ್ ಸ್ಕೂಲಲ್ಲಿರೋನು ಅವ್ನು ಕಲಿಸ್ಕೊಡ್ಬೇಕು ಅವನಿಗೆ, ನೋಡಪ್ಪ ನೀನು ಓನ್ ವೆಹಿಕಲ್ ಓಡಿಸ್ತಾ ಇಲ್ಲ, ಬಾಡಿಗೆ ಗಾಡಿ ಓಡಿಸೋಕ್ಕೆ ಬರ್ತಾ ಇದೆಯಾ, ನಿನಗೆ ಬಂದ್ಬಿಟ್ಟು ನೀನು ಪಬ್ಲಿಕ್ ಖರೀದಿ ಕಡೆ ಹೋಗ್ಬೇಕಾಗತ್ತೆ, ಎಕ್ಸೈಸ್ ಫೇರ್ ಕೇಳಬಾರ್ದು, ಮತ್ತು ರೆಫ್ಯೂಸ್ ಮಾಡಬಾರ್ದು, ಇಂಥದ್ದೆಲ್ಲ ಅವ್ನ ನಾಲೆಜ್ ಏನು ಹೇಳೋದು ಇಲ್ಲ ಕೇಳೋದು ಇಲ್ಲ. ಅವ್ನು ದುಡ್ಡು ಹಾಕಿರ್ತಾನೆ, 200 ರೂಪಾಯಿ ಒಂದು LL ಮಾಡ್ಸೋಕ್ಕೆ ಚಲನ್ ಇರೋದು, ಒಂದು ಲೈಸೆನ್ಸ್ ಮಾಡೋದಕ್ಕೆ 750 ರೂಪಾಯಿ ಚಲನ್ ಇರೋದು, 3,500 5,000 ಎಲ್ಲ ದುಡ್ಡು ತಗೋದ್ರೆ. ಆದರೆ ದುಡ್ಡು ತಗೊಂಡ್ರು ತಗೊಳ್ಳಿ, ಅವ್ನು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ಬೇಕಂತೇಳಿ ಯಾ ಡ್ರೈವಿಂಗ್ ಸ್ಕೂಲಲ್ಲಿ ಹೇಳಲ್ಲ, ಮತ್ತು RTO ಅವರು ಹೇಳಲ್ಲ, ಪೊಲೀಸ್ನವರು ಹೇಳಲ್ಲ. ಇದೆಲ್ಲ ಬಂದ್ಬಿಟ್ಟು ಸರ್ಕಾರ ಇದನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ಇವ್ರಿಗೆಲ್ಲ ಹಳೆ ಕಾಲದಲ್ಲಿ ನೋಡಿ ಸರ್, ಒಂದು 10 ವರ್ಷಕ್ಕೆ ಮುಂಚೆ ಇವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ರು. ರೋಡ್ ಸೇಫ್ಟಿ ವೀಕ್ ಅಂತೇಳಿ ಬರ್ತಾ ಇತ್ತು. ಆ ರೋಡ್ ಸೇಫ್ಟಿ ವೀಕಲ್ಲಿ ಈ ಥರ ಕುಣಿಸಿ ನಮಗೆ ಆಟೋ ಡ್ರೈವರ್ಗೆಲ್ಲರೂ ಬಂದುಕೊಂಡು ಟೀ ಕಾಫಿ ಕೊಟ್ಟು, ಇದನ್ನು ಡ್ರೈವರ್ ಅಂದರೆ ನೀವು ಹೆಂಗಿರ್ಬೇಕು ಅಂತೇಳಿ ಅದಕ್ಕೆ ತಜ್ಞರುಗಳೆಲ್ಲ ಬಂದು ನಮಗೆ ಹೇಳ್ಕೊಟ್ಟು ಒಂದು ಸರ್ಟಿಫಿಕೇಟ್ ಕೊಟ್ಟು ಊಟ ಕೊಟ್ಟು ಎಲ್ಲ ಮಾಡ್ತಾಯಿದ್ರು. ಈಗ ಒಂದು 10 ವರ್ಷದಿಂದ ಈ ತರಬೇತಿ ಇಲ್ವೇ ಇಲ್ಲ. ಅದರಿಂದ ಇದೆಲ್ಲ ಕೆಟ್ಟೋಗಿದೆ. ಇದನ್ನು ಮಾಡಬೇಕಂದ್ರೆ ಒಂದು ಕಡೆ ಯೂನಿಯನು, ಒಂದು ಕಡೆ ಪೊಲೀಸು, ಒಂದು ಕಡೆ RTO ಇವರೆಲ್ಲ ಒಟ್ಟು ಗೂಡಿಸಿ ಇವ್ರಿಗೆಲ್ಲ ತರಬೇತಿ ಕೊಡಬೇಕು. ಇದು 1 ವರ್ಷ ಕಾಲ ಕೊಡಬೇಕಂತ ನನ್ನ ವಾದ ಸರ್. ಎಸ್ ವೆಲ್ ಸರ್, ಸಾಕಷ್ಟು ಸಮಸ್ಯೆಗಳನ್ನು ಆಟೋ ಚಾಲಕರು ಹಾಗೇನೆ ಡ್ರೈವರ್ಗಳು ಎದುರಿಸ್ತಾ ಇದ್ರೆ ಅದ್ರ ಬಗ್ಗೆಯೂ ಕೂಡ ಸರ್ಕಾರ ಖಂಡಿತವಾಗ್ಲೂ ಕೂಡ ಗಮನ ಹರಿಸಲೇಬೇಕಾಗುತ್ತೆ. ಶಹನಾಜ್ ಖಾನ್ ಅವರ ಬಳಿ ಪ್ರಶ್ನೆಯನ್ನು ಮಾಡ್ತಾ ಹೋಗೋಣ. ಮೇಡಮ್, ಈಗ ಎಲ್ಲವೂ ಕೂಡ ಉಚಿತ ಎನ್ನುವಂಥದ್ದಾಗಿ ಪ್ರತಿಯೊಂದು ಸರ್ಕಾರಗಳು ಹೇಳುತ್ತೆ. ನಮ್ಮ ಕರ್ನಾಟಕದ ವಿಚಾರನೇ ಮಾತನಾಡ್ತಾ ಹೋಗೋಣ. ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರು, ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರು. ಕೆಲವೊಂದಿಷ್ಟು ಜನ ಹೇಳ್ತಾರೆ ಇದು ಚುನಾವಣಾ ಗಿಮಿಕ್ಕು, ಚುನಾವಣೆ ಅಥವಾ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಈ ಗ್ಯಾರಂಟಿಗಳನ್ನು ಕೊಟ್ಟರು. ಈಗ ಈ ಗ್ಯಾರಂಟಿಗಳಿಂದ ಅಂತ ಹೇಳಿದ್ರೆ ನಾವೇ ಫ್ರೀ ತಗೊಂಡು ನಾವೇ ಕಷ್ಟವನ್ನು ಅನುಭವಿಸ್ತಾ ಇದೀವಿ ಅನ್ನೋದಾಗಿ ಏನ್ ಹೇಳ್ತೀರಾ ಮೇಡಮ್? ಸರ್, ಇದೇನಾಗಿದೆ ಅಂದ್ರೆ ಚಿಕ್ಕದಾಗೇನೋ ಒಂದು ಶೋ ತೋರಿಸಿ ದೊಡ್ಡದಾಗೇನೋ ವಸೂಲ್ ಮಾಡಿದ್ರಂದ್ರಲ್ಲ ಆ ಥರ ಆಗುತ್ತೆ. ನಿಮ್ಗೆ ಒಂದು ಅನ್ಕೊಳ್ಳಿ, ಒಂದು 25% ಏನೋ ಒಂದು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬಟ್ ಅದ್ರ ಹಿಂದೆ ಅವರು 125 ಅಷ್ಟು ತಗೊಳ್ತಾ ಇದ್ದಾರೆ. 2 ಅಂದ್ರೆ ನಿಮ್ಗೆ 10 20% ಅಷ್ಟು ನಾವು ಜಾಸ್ತಿ ಕೊಡ್ತಾ ಇದೀವಿ. 20% ನಾವು ಬರೀ ಟ್ರಾನ್ಸ್ಪೋರ್ಟಿಂಗ್ ಅಂತ ಕೊಡ್ತಾ ಇದೀವಿ. ಮತ್ತೆ ಆಟೋದವ್ರ ಬಗ್ಗೆ ಹೇಳ್ಬೇಕು ಅಂದ್ರೇನು ಅವ್ರ ಹತ್ರ ಆಪ್ಷನ್ನೇ ಇಲ್ಲ ಸರ್ ಈಗ. ಯಾಕಂದ್ರೆ ನಾವುಗಳೇ ಹೋಗ್ತೀವಲ್ವಾ, ಇಲ್ಲಾದ್ರೂ ಹೊರಗಡೆ ಹೋದಾಗ ಏನಾಗುತ್ತೆ, ನಾವು ನೋಡ್ತೀವಿ ಆಟೋರು ಏನ್ ಮಾಡ್ತಾರೆ ಗೊತ್ತಾ, ಮೀಟರ್ ಕೊಡ್ಬೇಡಿ ಈ ಅಮೌಂಟ್ ಕೊಡಿ ಅಂತಾರೆ. ನಮ್ಮ ಹತ್ರ 3 ಆಪ್ಷನ್ ಇದೆ, ಆಟೋವ್ರ ಹತ್ರ ಒಂದೇ ಆಪ್ಷನ್ ಇರೋದು, ಅವ್ರ ಫ್ಯಾಮಿಲಿ ಅದರಿಂದಾನೇ ನಡಿಬೇಕು. ಹಾಗಂತ ಆಟೋ ಅವರು ಕಾಂಪ್ರಮೈಸ್ ಆಗೋದಿಲ್ಲ. ಮತ್ತೆ ನಮ್ಮ ಹತ್ರ 3 ಆಪ್ಷನ್ ಇದ್ದಾಗ ನಾವು ಆಟೋನ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ ಒಂದು ಸಾಮಾನ್ಯ ಮನುಷ್ಯನ ತಲೆಯಲ್ಲಿ ಬರುತ್ತಿದ್ದು. ಬಟ್ ಎಲ್ಲದಕ್ಕಿಂತ ಹೆಚ್ಚೇನು ಗೊತ್ತಾ, ಈ ಫ್ರೀ ಯೋಜನೆ ಯಾವುದೂ ಬೇಡ ಸರ್. ಹೇಗಾಗಿದೆ ಗೊತ್ತಾ, ನಾವು ಓಟ್ ಕೊಟ್ಟು ನಮ್ಮ ಒಂದು ನಾವೇನ್ ಚಿಕ್ಕ ಪುಟ್ಟ
ಬಜೆಟ್ನ ಇಟ್ಕೊಂಡು ಮಕ್ಕಳಿಗೆ ಏನಾದ್ರು ಒಂದು ಭವಿಷ್ಯದ ಕನಸು ನೋಡಿದ್ವೋ ಅದನ್ನ ನಮ್ಮ ಸರ್ಕಾರಕ್ಕೆ ನಾವು ಕೊಡ್ತಾ ಇದೀವಿ ಅಷ್ಟೇನೆ. GST ಅನ್ನೋದು ಏನಿದೆ ಸರ್, ಎಲ್ಲದರಲ್ಲೂ GST ಆಗೋಗ್ಬಿಟ್ಟಿದೆ. ಮಕ್ಕಳಿಗೆ ಈಗ ನೀವು ಸ್ಕೂಲ್ಗೆ ಹೋಗಿ ಅಲ್ಲೂ ಕೂಡ GST, ಆಸ್ಪತ್ರೆಗೆ ಹೋಗಿ ಮೊದಲೇ ಆಸ್ಪತ್ರೆ ಬಿಲ್ ಕಟ್ಟೋದು ಕಷ್ಟ ಇರುತ್ತೆ, ಅದ್ರ ಮೇಲೆ GST ಬೇರೆ ಕಟ್ಟಿ ಅಂತ ಹೇಳ್ತಾರೆ. ಎಲ್ಲ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವೇನ್ ಗೊತ್ತಾ, ನಾವು ಕಷ್ಟಪಟ್ಟು ಬಿಸಿಲಲ್ಲಿ ನಿಂತ್ಕೊಂಡು ಓಟ್ ಹಾಕಿ ಒಂದ್ ಸರ್ಕಾರನ ತಗೊಂಡ್ ಬಂದ್ವಿ. ನಮ್ಮ ಹತ್ರ ಇರೋದು ಇಲ್ದಿರೋದೆಲ್ಲ ಏನಿದೆ ನಾವು ನಿಮ್ಗೋಸ್ಕರ ದುಡಿತಾ ಇದೀವಿ, ನೀವು ಆರಾಮಾಗಿರಿ, ಈ ತರ ಆಗಿದೆ ನಮ್ಮ ಸಮಸ್ಯೆಗಳು. ಅವ್ರು ಫ್ರೀ ಕೊಡೋದು ಏನು ಬೇಡ ಸರ್. ಮನುಷ್ಯಗೆ ಏನು ಉಪಯೋಗ ಆಗುತ್ತೆ ಅವ್ರವ್ರ ಕೆಲಸನ ಅವರು ತಾನಾಗಿ ಕರೆಕ್ಟಾಗಿ ಮಾಡಿದ್ರೆ ಇದೆಲ್ಲ ಸಮಸ್ಯೆಗಳು ಬರೋದಿಲ್ಲ. ಎಸ್ ವೆಲ್ ಮೇಡಮ್, ಚೆನ್ನಾಗಿ ಹೇಳ್ತಾ ಇದ್ರಿ ಯಾವ ರೀತಿಯಾದಂಥ ಸಮಸ್ಯೆಗಳು ಇದೆ ಅನ್ನುವಂಥದ್ದಾಗಿ. ಸತ್ಯವಾಣಿ ಶ್ರೀಧರ್ ಅವರೇ, ನೋಡ್ತಾ ಇದ್ರಿ ನೀವು ಕೂಡ ಈ ಗ್ಯಾರಂಟಿ ಬರೋದಕ್ಕಿಂತ ಮುಂಚಿತವಾಗಿ ಗ್ಯಾರಂಟಿ ಬಂದ ಮೇಲೆ ಆಗ್ಲೂ ಕೂಡ ಬೆಲೆ ಏರಿಕೆ ಇತ್ತು, ಈಗಲೂ ಕೂಡ ಬೆಲೆ ಏರಿಕೆ ಇನ್ನಷ್ಟು ಆಗ್ತಾ ಇದೆ. ಕಂಪೇರ್ ಮಾಡಬಹುದಾ ಮೇಡಮ್? ಖಂಡಿತ ಸರ್. ಈ ಗ್ಯಾರಂಟಿಗಳಿಗಾಗಿನೇ 7,000 ಕೋಟಿ ತನಕ ಖರ್ಚಾಗ್ತಾ ಇದೆ. ಬಜೆಟ್ ಅಲ್ಲಿ 55,000 ಕೋಟಿ ತನಕ ಅವರು ಎತ್ತಿಟ್ಟಿದ್ದಾರೆ. ಅಷ್ಟು ಅಮೌಂಟ್ ಡೆವಲಪ್ಮೆಂಟ್ ಆಗಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಈಗ ನಾವು ಒಂದು ಸಿವಿಕ್ ಲೀಡರ್ನೂ ಆಗಿದ್ದು, ಒಂದು ಸೋಷಿಯಲ್ ವರ್ಕೂ ಮಾಡಿ ಗೃಹಿಣಿ ಜೊತೆಗೆ ನಾವು ಎಲ್ಲಾದ್ರೂ ಹೋಗಿ ಒಂದು ಕೆಲಸ ಅನ್ನೋದು ಒಂದು ಆಗ್ತಾ ಇಲ್ಲ. ಅದಕ್ಕೆ ಮುಂಚೆ ಅಟ್ಲೀಸ್ಟ್ ಒಂದು BBMP ಆಫೀಸ್ನಲ್ಲೆಲ್ಲ ಹೋದ್ರೆ ಒಂದು ನೀರ್ ಸಮಸ್ಯೆ ಇದೆ, ಗುಂಡಿ ಮುಚ್ಚಬೇಕು, ಏನಾದ್ರೂ ಕೆಲಸ ಅಂದ್ರೆ ಆಗ್ತಾ ಇತ್ತು. ಇವಾಗ ಏನ್ ಕೇಳಿದ್ರು ಬಜೆಟ್ ಇಲ್ಲ, ಕೇಳಬೇಡಿ ಅಂತಾನೆ ಹೇಳ್ತಾರೆ, ದುಡ್ಡಿಲ್ಲ ಅಂತಾನೆ ಹೇಳ್ತಾರೆ. ಈಗ ನಾವೆಲ್ಲ ಕೋರ್ಟು ಕೇಸು ಅಂತೆಲ್ಲ ಹೋರಾಡಿ ಎಲ್ಲ ಮಾಡಿದ್ರೇನೆ ಒಂದ್ ಸ್ವಲ್ಪ ಮಟ್ಟಿಗೆ ಏನೋ ಫ್ಲಡ್ಡಿಂಗ್ ಇಶ್ಯೂ ಆಗ್ತಾ ಇದೆ, ಸಣ್ಣ ಪುಟ್ಟದು ಒಂದು ಆಗ್ತಾ ಇದೆ ಹೊರತು ಕೆಲಸಗಳಂತೂ ಆಗ್ತಾನೆ ಇಲ್ಲ. ಯಾಕೆಂದ್ರೆ ಅವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಸಾಕಾಗ್ತಾ ಇಲ್ಲ. ಬಟ್ ಇದರಿಂದ ಯಾರು ಖುಷಿಯಾಗಿಲ್ಲ. ಈಗ 2,000 ರೂಪಾಯಿ ದುಡ್ಡು ಬಂತ, ಅವ್ರಿಗೂ ಬಂದಿಲ್ಲ. ಅದನ್ನ ಯಾರಿಗೆ ಕೊಡ್ಬೇಕಾಗಿತ್ತು? ನಿಜವಾಗ್ಲೂ ಅಗತ್ಯ ಇರೋರಿಗೆ ಮಾತ್ರ ಕೊಡ್ಬೇಕಾಗಿತ್ತು. ಆಮೇಲೆ ಈಗ ನೋಡಿ BPL ಕಾರ್ಡ್ ಇರೋರಿಗೆ ಮಾತ್ರ ಕೊಟ್ಟಿದ್ರೆ, ಒಂದು BPL ಕಾರ್ಡ್ನು ರೆಗ್ಯುಲೇಟ್ ಮಾಡಿದ್ರೆ, ಈಗ ನೋಡಿ BPL ಕಾರ್ಡ್ ಅಲ್ಲಿ ಎಷ್ಟಿದೆ, ನಮ್ಮ 4 ಕೋಟಿ ಜನ ಇದ್ದಾರೆ ಅಂತ ಹೇಳ್ತಾರೆ. ಅಷ್ಟು ಜನ ಬಡವರ ಅದ್ರ ಪ್ರಕಾರ ಮೋರ್ ದೆನ್ 50% ಬಡತನ ಇದೆ ಅಂತ ತೋರಿಸ್ತಾರೆ. ಕರ್ನಾಟಕ ಅಷ್ಟು ಬಡತನವಾಗಿಲ್ಲ, ಬಟ್ ಅದನ್ನ ಇವರು ರೆಗ್ಯುಲೇಟ್ ಮಾಡ್ತಾ ಇಲ್ಲ. ಸರ್ವೆ ಆಗ್ಲೇಬೇಕು. ಸರ್ವೆ ಆಗ್ಬಿಟ್ಟು BPL ಕಾರ್ಡ್ನ ಕೊಟ್ಟು ಯಾರು ಬಡವರು, ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ ನೀವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಮಿಕ್ಕಿದ ಅಮೌಂಟ್ ನ ನೀವು ಯೂಸ್ ಮಾಡಬೇಕು. ಎಲ್ಲರೂ APL ಕಾರ್ಡ್ ಅವ್ರಿಗೂ ಕೊಡ್ತಾರೆ. ಈಗ ನಾನು ಅಪ್ಲೈ ಮಾಡಿರ್ಬೋದು, ನಾನು ಮಾಡಿಲ್ಲ, ಬಟ್ ಅಪ್ಲೈ ಮಾಡ್ಕೋಬಹುದು, ನನಗೂ 2,000 ಬರುತ್ತೆ ಅಂದಾಗ. ಸೊ ಎಲ್ಲರೂ ಆದ್ರೆ ಸರ್ಕಾರಕ್ಕೆ ಎಷ್ಟು ಹೊರೆ ಆಗುತ್ತೆ, ಅದ್ರ ಬಗ್ಗೆ ನೀವು ಹಾಕ್ಬೇಕು. ಅದ್ರ ಬದಲು ನೀವೇನಾದ್ರೂ ಒಂದು ಡೆವಲಪ್ಮೆಂಟ್ ಹೆಣ್ಮಕ್ಳು ಸ್ವಂತವಾಗಿ ಉದ್ಯೋಗ ಮಾಡೋ ತರ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ ಅಂತ ನಾವು ಅನ್ಕೊಂತೀವಿ. ರಘು ಅವರೇ, ಇನ್ನೊಂದು ಕಡೆಯಲ್ಲಿ ಆಟೋ ಚಾಲಕರಿಗೂ ಕೂಡ ಒಂದು ಜೀವನ ಇದೆ, ಒಂದು ಫ್ಯಾಮಿಲಿ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನೋದಾಗಿ ನಾವು ಹೇಳ್ತಾ ಇದ್ವಿ. ಗೃಹಿಣಿಯರು ಕೂಡ ಹೇಳ್ತಾ ಇದ್ರು ಮನೆಯಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ. ಓರ್ವ ಆಟೋ ಚಾಲಕ ದಿನವಿಡೀ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಗಾಡಿ ಓಡಿಸ್ಕೊಂಡು ಅಷ್ಟೋ ಇಷ್ಟು ಸಂಪಾದನೆ ಮಾಡ್ತಾನೆ. ಆತನ ಜೀವನ ಸಾಗಿಸೋದಕ್ಕೆ ಆಗ್ತಾ ಇದೆಯಾ ಸರ್ ಈ ಆಟೋ ಬಾಡಿಗೆಯಿಂದ? ಕಷ್ಟ ಬಿದ್ದು ದುಡಿಯೋರ್ಗೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಬೆಂಗಳೂರು ಇಲ್ಲಿ ಯಾರಿಗೆ ಬಂದ್ರೂ ಮೋಸ ಮಾಡಲ್ಲ. ಆದರೆ ಯಾರು ಏನಾಗುತ್ತೆ, ಒಂದು ಆಟೋ ಓಡಿಸೋರೆಲ್ಲ SLC ಒಳಗಡೆ ಓದಿರ್ತಾರೆ. ಆಲ್ಮೋಸ್ಟ್ ಯಾರು ಡಿಗ್ರಿ ಓದಿರೋರು ಬೆರಳಿಕೆ ಎಷ್ಟು ಜನ ಸಿಗ್ತಾರೆ. ಅಂಥವ್ರು ಎಲ್ಲರಿಗೂ ನೀವು ಬೇರೆ ಯಾವುದೇ ಒಂದು ಕಂಪ್ನಿಲಿ ಕೆಲಸಕ್ಕೆ ಹೋದ್ರೂ 15-20 ಸಾವಿರ ಸಂಬಳ ಸಿಗೋದು ದೊಡ್ಡದೇ. ಇಲ್ಲಿ ನಾವು 25,000-30,000 ರೂಪಾಯಿವರೆಗೂ ಸಂಪಾದನೆ ಮಾಡ್ಬೋದು. ಮತ್ತು ಇಲ್ಲೇನಾಗಿದೆ, ನಮ್ಮಲ್ಲಿ ಸೇವಿಂಗ್ ಅನ್ನೋದಿಲ್ಲ. ಇಲ್ಲೇನಾಗಿದೆ, ಎಷ್ಟೇ ದುಡಿದ್ರೂ ಅವತ್ತಿನ ಖರ್ಚಿಗೆ ಅದು ಸೀಮಿತವಾಗಿ ಹೋಗಿರೋದ್ರಿಂದ ಚಾಲಕರು ಎಲ್ಲ ನಮ್ಮ ಆಟೋ ಚಾಲಕರು ಒಂದು 80% ಅವ್ರ ಮನೆಯವರು ಕೆಲಸಕ್ಕೆ ಹೋಗ್ತಾರೆ. ಅದರಿಂದ ಯಾಗೋ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇದೆ. ಮತ್ತೆ ಸರ್ಕಾರ ಏನು ಉಚಿತ ಬಸ್ ಬಿಡ್ತು, ಅವಾಗಿಂದ ನಮ್ಗೆ ವ್ಯಾಪಾರ ಇಲ್ಲ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ನಮ್ಗೆ ವ್ಯಾಪಾರನೇ ಇರೋದಿಲ್ಲ. ಆ ಪೀಕ್ ಅವರಲ್ಲಿ ಮಾತ್ರ ಡಿಮ್ಯಾಂಡ್ ಇರುತ್ತೆ ಬೆಂಗಳೂರಿನಲ್ಲಿ. ಬೆಳಗ್ಗೆ 8ರಿಂದ 11, ಸಾಯಂಕಾಲ ಸಂಜೆ 4ರಿಂದ 8 ಗಂಟೆ ಒಳಗಡೆ ಈ ಸಮಯದಲ್ಲಿ ಮಾತ್ರ ನಾವು ಬಾಡಿಗೆ ಮಾಡೋ ಪರಿಸ್ಥಿತಿ ಇದೆ. ಈ ಏನಾಗಿದೆ, ನಮಗೆ 11ರಿಂದ 4 ಈ ಶಕ್ತಿ ಯೋಜನೆ ಫ್ರೀ ಬಸ್ ಬಿಟ್ಟಿರೋದ್ರಿಂದ ನಮಗೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ನಮಗೆ ಅದೊಂದು ಬಸ್ಸನ್ನೊಂದು ನಿಲ್ಸಿದ್ರೆ ನಮ್ಗೆ ಏನು ಮೀಟರ್ ಎಕ್ಸ್ಟ್ರಾನೇ ಬೇಕಾಗಿಲ್ಲ. ಇರೋ ಈಗ ಏನಾಗ್ತಾ ಇದೆ, ನಮ್ದು ಎಕ್ಸ್ಟ್ರಾ ಆಯ್ತು ಅಂದ್ರೆ ಪ್ರಯಾಣಿಕರಿಗೆ ಕೊಡಬೇಕು, ಅವರೇ ಕೊಡ್ಬೇಕು. ಇಲ್ಲೇ ತಂದು ಕೊಡ್ತಾರೆ. ಬಸ್ಸಲ್ಲಿ ಹೋಗಕ್ಕಾಗಲ್ಲ. ಯಾವುದೇ ಒಂದು ಆನ್ ಟೈಮ್ಗೆ ಯಾರು ಕೆಲಸಕ್ಕೆ ಹೋಗಕ್ಕಾಗಲ್ಲ. ಎಲ್ಲ ರೋಡ್ಗಳು ಗುಂಡಿ ಬಿದ್ದು ಬೆಂಗಳೂರಿನಲ್ಲಿ ಏನು
ಎಲ್ಲ ನಮ್ಮ ಡ್ರೈವರ್ದು ಕತೆ ಕೇಳೋದು ಬೇಡ, ಹೇಳಂಗೆ ಇಲ್ಲ ಆಗಿದೆ. ಈಗ ನಾವು ಪಕ್ಕದ ರಾಜ್ಯ ಎಲ್ಲ ನೋಡಿದ್ರೆ ಇನ್ನ ತಮಿಳ್ನಾಡು ಆಂಧ್ರ ಆಗ್ಲಿ ಇನ್ನ ಗುಡಿಸ್ಲಿದೆ, ನಮ್ಮ ಕರ್ನಾಟಕ ಗುಡಿಸು ಮುಕ್ತ ಆಗಿತ್ತು. ನಿಜ ನಿಜ. ಇವ್ರದ್ದು ಹಿಂಗೆ ಇನ್ನೊಂದು 5 ವರ್ಷ ಆಯ್ತು ಅಂದ್ರೆ ನಮ್ಮಲ್ಲೂ ಅದೇ ರೀತಿಯಾದಂತ ಪರಿಸ್ಥಿತಿ ಗುಡಿಸ್ಲು ಬರುತ್ತೆ. ತಮಿಳ್ನಾಡಲ್ಲಿ ನೋಡಿದ್ವಲ್ಲ, ಟಿವಿ ಫ್ರಿಡ್ಜು ಎಲ್ಲ ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಫ್ರೀ ಕೊಟ್ಟು ಸರ್ಕಾರ ಗುಡಿಸ್ಲ ಇನ್ನ ಹಂಗೆ ಇಟ್ಕೊಂಡಿದ್ದಾರೆ. ಇಲ್ಲಿ ನಮ್ಮಲ್ಲಿ ಅದೇನು ಬಂತ ಗೊತ್ತಿಲ್ಲ. ಎಲ್ಲ ರಾಜಕಾರಣಿಗಳು ತುಂಬಾ ಒಳ್ಳೆಯವರಿದ್ರು. ಈ ಗೆಲ್ಲೋನ ಒಂದು ಆಟಕ್ಕೋಸ್ಕರ ಇವತ್ತು ಆಟೋ ಚಾಲಕರು ಈ ಸತಿ ಬಜೆಟ್ ನಲ್ಲಿ ನಮ್ಗೆ ₹1 ಕೊಟ್ಟಿಲ್ಲ. ನಿಜ. ನಾವು 2,000 ಕೋಟಿ ಟ್ಯಾಕ್ಸ್ ಕಟ್ತೀವಿ ಈ ಟ್ರಾನ್ಸ್ಪೋರ್ಟ್ ಇಂದ ಹಿಡಿದು ಯಾರಿಗೂ ಸಹ. ಪದೇ ಒಂದು ನಮ್ಗೆ ಇದ್ರದಾರ ಬರ್ತಾ ಇತ್ತು ಬಜೆಟ್ ಅಲ್ಲಿ, ಚಾಲಕರು, ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು. ಈ ಸತಿ ಬಜೆಟ್ ಅಲ್ಲ ಹೆಸರು ಬರೆಯಕ್ಕೂ ಇವ್ರಿಗೆ ಕೊಡ್ತಾರೋ ಬಿಡ್ತಾರೋ, ಆ ಹೆಸರು ಸಹ ಹಾಕ್ಲಿಕ್ಕೆ ಇವ್ರ ಕೈಲಿ ಆಗಿಲ್ಲ. ಈ ರೀತಿ ಇರ್ಬೇಕಾದ್ರೆ ನಾವು ಸರ್ಕಾರದಿಂದ ಏನು ನಿರೀಕ್ಷೆ ಇಲ್ಲ. ನಾವು ಕೇಳ್ಕೊಳೋದು ಅಷ್ಟೇನೆ, ಕಾನೂನು ಪ್ರಕಾರ ಏನ್ ನಮ್ಗೆ ಪರ್ಮಿಟ್ ಕೊಟ್ಟಿದ್ದೀರಾ, ಮೀಟರ್ ಕೊಟ್ಟಿದ್ದೀರಾ, ಅದು ಓಡಿಸ್ಕೊಂಡು ನಾವು ಜೀವನ ಮಾಡ್ತೀವಿ. ನೀವು ನಮ್ಗೆ ಯಾವುದೇ ರೀತಿ ತೊಂದರೆ ಕೊಡದವ್ರು ಸಾಕು ಸರ್ಕಾರದವರು. ನೀವೇನು ನಮಗೆ ಮನೆ ಕಟ್ಕೊಡೋದು ಏನೂ ಬೇಕಾಗಿಲ್ಲ. ನಮಗೆ ದುಡಿಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಬರ್ದಂಗೆ ಏನು ಅಕ್ರಮವಾಗಿರೋ ಬೈಕ್ ಟ್ಯಾಕ್ಸಿನ ನಿರ್ಮೂಲನೆ ಮಾಡಿ, ಟ್ಯಾಕ್ಸಿಯವರಿಗೆ ಒಂದು ರೇಟ್ ಕೊಡಿ, ಶಕ್ತಿ ಯೋಜನೆನ ಬೇಕಾದವ್ರಿಗೆ ಕೊಡಿ, ಎಲ್ಲರಿಗೂ ಕೊಡೋ ಬದಲು ಕಷ್ಟದಲ್ಲಿರೋರಿಗೆ BPL ಕಾರ್ಡ್ ಹೋಲ್ಡರ್ಗೆ ಹೇಳ್ದಂಗೆ ಅವ್ರಿಗೆ ಕೊಡಿ. ಅವಾಗ ನಮ್ಮ ಆಟೋ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತೆ. ನಾವು ಇನ್ನ 1 ಅವರ್ 2 ಅವರ್ ಎಕ್ಸ್ಟ್ರಾ ದುಡ್ದು ಇದೇ ಮೀಟ್ರಲ್ಲಿ ದುಡಿಯಕ್ಕೆ ಶಕ್ತಿ ಇದೆ ನಮಗೆ. ದುಡ್ದು ನಾವು ಬೇಕಾದ್ರೆ ನಮ್ಮ ಮನೆ ಸಾಕೋತೀವಿ. ನಿಮ್ಮ ಈ ಏನು ಆಶ್ವಾಸನೆ ಇದಾವಲ್ಲ ಪಂಚರತ್ನಗಳು, ಇವ್ಯಾವು ನಮ್ಗೆ ಬೇಕಾಗಿಲ್ಲ. ಇದು ಯಾವುದೇ ಆಗ್ಲಿ ರತ್ನ ಸಿಗುತ್ತಾ? ಅಲ್ಲ, ಅವ್ರಿಗೆ ಸಿಗ್ತಾ ಇಲ್ಲ, ಅವ್ರ ರತ್ನಗಳು ಕೊಡ್ತಾರೆ ಸರ್, ಪಂಚರತ್ನಗಳು, ಪಂಚ ಗ್ಯಾರಂಟಿಗಳು. ವೆಲ್ ಗಮನಿಸ್ತಾ ಇದ್ರಿ ಸಂಪತ್ ಅವರೇ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ ಶಕ್ತಿ ಯೋಜನೆ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ಫ್ರೀ ಬಸ್ ಬಿಟ್ರು, ಬೆಂಗಳೂರಿನಲ್ಲಿ ಒಮ್ಮೆಲೆ ಎಲ್ಲರೂ ಕೂಡ ಮಹಿಳೆಯರೆಲ್ಲರೂ ಫ್ರೀ ಬಸ್ ನಲ್ಲಿ ಪ್ರಯಾಣ ಮಾಡೋಕೆ ಶುರು ಮಾಡಿದ್ರು. ಅದಾದ್ಮೇಲೆ ನಿಜವಾದ ಸಂಕಷ್ಟ ಆಟೋ ಚಾಲಕರಿಗೆ ಶುರುವಾಗಿತ್ತು. ಆಗ ರಾಮಲಿಂಗಾರೆಡ್ಡಿ ಅವರು ಒಂದು ಸಭೆಯನ್ನ ಕರೀತಾರೆ. ಆಟೋ ಯೂನಿಯನ್ ಎಲ್ಲ ಸೇರಿಸ್ಕೊಂಡು, ಡ್ರೈವರ್ಸ್ ಅಸೋಸಿಯೇಷನ್ ಎಲ್ಲ ಸೇರಿಸ್ಕೊಂಡು ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ರು ನಿಮಗೆ ಒಂದು ವರ್ಷದ ಹಿಂದೆ ಅನ್ಕೊಳ್ತೀನಿ. ಆ ಭರವಸೆಗಳೆಲ್ಲ ಈಡೇರುತ್ತಾ ಸರ್? ಅದೇ ಸರ್ ನೋಡಿ, ಈಗ ನಮಗೆ ಈ 5 ಭರವಸೆ ಕೊಟ್ಟಾಗ KSRTC ಅವ್ರು ಫ್ರೀಯಾಗಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. BTS ಬಂದ್ಬಿಟ್ಟು ನಮ್ಗೆ ಸ್ಟಾಪ್ ಮಾಡಿದ್ರೆ KSRTC ಎಲ್ಲೆಲ್ಲ ಓಟ್ ಬರ್ತಾರ ಆ ಜನ ಎಲ್ಲ ಬಂದು ನಮ್ಮ ಆಟೋದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ನಮ್ಮ ಆಟೋ ಚಾಲಕನಿಗೆ ದುಡಿಮೆ ಸಿಗ್ತಾ ಇತ್ತು. ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಹೋದ್ರೆ ಅವನಿಗೆ ಸಂಪಾದನೆ ಇಲ್ಲ. ರೈಲ್ವೆ ಸ್ಟೇಷನ್ ಅಲ್ಲಿ ಈಗ ಎಲ್ಲ ಕೆಟ್ಟೋಗಿದೆ, ಅಲ್ಲೂ ಕೂಡ ಜನ ಇದಾಗುತ್ತೆ. ಬಹಳ ಕಷ್ಟ ಇದೆ ಸರ್. ಯಾಕಂತ ಹೇಳಿದ್ರೆ ಒಂದು ಟ್ರಾಫಿಕ್ನ ಇವನು ಇಲ್ಲಿಂದ ದಾಟು ಹೋಗ್ಬೇಕಂತ ಹೇಳಿದ್ರೆ ಆ ಈಗಿರೋ ಬಿಸಿಲು ಕಾಲದಲ್ಲಿ ಬಿಸಿಲು, ಚಳಿ ಕಾಲದಲ್ಲಿ ಚಳಿ, ಮಳೆ ಕಾಲದಲ್ಲಿ ಮಳೆ, ಇವ್ರನ್ನೆಲ್ಲ ಕರ್ಕೊಂಡೋಗಿ ಜೋಪಾನವಾಗಿ ಹೋಗಿ ಸೇರಿಸ್ಬೇಕಂತ ಹೇಳಿದ್ರೆ ಅವ್ನಿಗೆ ಎಷ್ಟು ಕಷ್ಟ ಇದೆ ಅಂತೇಳಿ ನಮ್ಗೆ ಗೊತ್ತಿದೆ. ಇದರಿಂದ ಸರ್ಕಾರ ಬಂದ್ಬಿಟ್ಟು ನೋಡಿ ಸರ್, ಇಷ್ಟು ವರ್ಷ ಆಗಿದೆ, ಕೇಳಲಿಲ್ಲ ಏನಿಲ್ಲ, ನಮಗೆ ಪರ್ಮಿಟ್ ಕೊಡು ಅಂತ ಕೇಳಲಿಲ್ಲ. 1 ಲಕ್ಷ ಪರ್ಮಿಟ್ ಕೊಟ್ಬಿಟ್ರು. ಅದು ವರ್ಷಕ್ಕೆ ಒಂದು 10,000 ಪರ್ಮಿಟ್ ಕೊಟ್ಟಿದ್ರೆ ಸಾಕಾಗಿತ್ತು. ಈಗ 5 ಶೋರೂಮ್ಗಳಾಗ್ಬಿಟ್ಟೈತೆ, ಗಾಡಿಗಳು ಸಿಕ್ಕಾಪಟ್ಟೆ ಬರ್ತಾ ಇದೆ, ಬದುಕಂತೂ ಇಲ್ಲ. ಇದೆಲ್ಲ ನಮಗೆ ಕಷ್ಟ. ಇದನ್ನ ಕೇಳಬೇಕಂತ ಹೇಳಿದ್ರೆ ನೋಡಿ, ನಾವು ಮೊನ್ನೆ ಒಂದು ಮೀಟಿಂಗ್ ಮಾಡ್ದೋ, ನಾವು ರಘುವಾರ ಕೂಡ ಇದ್ದೋ. ನಮ್ಗೊಂದು 5 ಕಡೆ ಸೌತ್, ನಾರ್ತ್, ಈಸ್ಟ್, ವೆಸ್ಟ್, ಸೆಂಟ್ರಲ್ ಅಂತ ಹೇಳಿ ಒಂದು ಮನೆಗಳು ಕಟ್ಕೊಟ್ರೆ ಅವನಿಗೆ ಪರ್ಮನೆಂಟ್ ಅಡ್ರೆಸ್ ಇರುತ್ತೆ. ಈಗ ಏನಾಗಿದೆ, ಡ್ರೈವರ್ ಒಬ್ಬ 11 ತಿಂಗಳು ಅವನು ಒಂದು ಮನೇಲಿ ಬಾಡಿಗೆ ಇರ್ತಾನೆ. ಆ ಓನರ್ ಜೊತೆಲೂ ಇವನು ಮನೆಯಲ್ಲಿರೋನು ಹೊಂದಾಣಿಕೆ ಇದ್ರೆ ಅವ್ನು ಕರೆಕ್ಟಾಗಿ 11 ತಿಂಗಳು ಆದ್ಮೇಲೆ ಇನ್ನೊಂದು 11 ತಿಂಗಳು ಅವನಿಗೆ ರಿನ್ಯೂವಲ್ ಮಾಡಿಕೊಡ್ತಾರೆ. ಅವ್ನು ಸ್ವಲ್ಪ ಏನೋ ಗಾಡಿ ನಿಲ್ಸಕ್ಕೆ ಅವ್ನು ಏನೋ ಅದು ಇದು ಮಾಡಿದ್ರೆ ಜಾಗ ಖಾಲಿ ಮಾಡು ಅಂತಾರೆ. ಆವಾಗ ಅವ್ನಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಸರ್? 11 ತಿಂಗಳಲ್ಲಿ ಅವನು ಜಾಗ ಖಾಲಿ ಮಾಡಬೇಕಾಗತ್ತೆ. ಮತ್ತೆ ಅವನಿಗೆ ಆಧಾರಲ್ಲಿ ಅಡ್ರೆಸ್ ಚೇಂಜ್ ಮಾಡಬೇಕು, ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಚೇಂಜ್ ಮಾಡಬೇಕು. ಅವನೇನಾದ್ರು ಒಂದು ಲೋನ್ಗೆ ಹೋಗ್ಬೇಕಂತ ಹೇಳಿದ್ರೆ ಅವನಿಗೆ ಈಗಾಗಲೇ ನಮಗೆ ಸಿಬಿಲ್ ಅಂತ ಒಂದು ತಂದಿಟ್ರು. ಆ ಸಿಬಿಲ್ ಅಲ್ಲಿ ಅವನಿಗೆ ಸ್ಕೋರ್ ಇರೋದೇ ಇಲ್ಲ. ಅವನು ಒಂದು ಹೊಸ ಗಾಡಿ ತಗೊಂಡು ಅವ್ನು ಬದುಕಬೇಕಂತ ಆಗದೇ ಇಲ್ಲ. ಇಂಥ ಪ್ರಾಬ್ಲಮ್ಗಳ ಜಾಸ್ತಿ ಆಗ್ಬಿಟ್ಟಿದೆ. ಇದಕ್ಕೆಲ್ಲ ಸರ್ಕಾರ ನಾವು ಏನೋ ಒಳ್ಳೇದು ಮಾಡುತ್ತೆ ಅಂತ ತಿಳ್ಕೊಂಡಿದ್ದೋ. ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಬಂದ್ಬಿಟ್ಟು 30,000 ಆಟೋಗಳಿಗೆ ಈ 5 ಉಚಿತ ಏನಿದೆಯೋ ಗಾಡಿ ಮೇಲೆ ಬ್ಯಾನರ್ ಹಾಕೊಂಡು ಇಡೀ ಊರೇ ಸ್ಟಿಕ್ಕರ್ ಹಾಕಿ ಏನು ಗೆಲ್ಲಿಸ್ಬಿಡ್ತೀವಿ ಅಂತ ಹೇಳಿ ಗೆಲ್ಲಿಸ್ಬಿಟ್ಟು ಈಗ ನಮ್ಗೆ ಬಂದಿದ ತಕ್ಷಣ 1 ಲಕ್ಷ ಪರ್ಮಿಟ್ ಕೊಟ್ಟಿದ್ದು ನಮ್ಮ ಮೇಲೆ ಬರೇ ಆಯ್ತು. ನಮ್ಮನ್ನ ಏನು ಅಂತಾನೆ ಒಂದು ಮಾತು ಕೇಳಿಲ್ಲ. ಇದೇ DK ಶಿವಕುಮಾರ್ ಸಾಹೇಬ್ರು ಆಟೋಲ್ ಬಂದು ಕುಂತ್ಕೊಂಡು ನಮ್ಮ ಆಟೋ ಡ್ರೈವರ್ಗಳ ನಾನು ನೀನೆಲ್ಲ ಅಣ್ಣ ತಮ್ಮದ್ರು ಕಣೋ, ನಾವು ಬಂದಿದ ತಕ್ಷಣ ನಿಮ್ಗೆ ಏನೋ ಒಳ್ಳೇದು ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಒಂದ್ಸತಿ ಹೋಗಿದ್ವಿ, ರಾತ್ರಿ 12:30 ಆದ್ರೂ ಕೂಡ ನಮ್ಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಇದೆಲ್ಲ ನಮ್ಗೆ ಬಹಳ ಕಷ್ಟ ಸರ್. ವೆಲ್
ಸಂಪತ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಬಟ್ ರಾಜಕಾರಣಿಗಳು ಮನಸ್ಥಿತಿ ಹೆಂಗಿರುತ್ತೆ, ಎಲೆಕ್ಷನ್ ಆಗೋಕ್ಕಿಂತ ಮುಂಚಿತವಾಗಿ ಅಂಡ್ ಎಲೆಕ್ಷನ್ ಆದ್ಮೇಲೆ, ಎಲೆಕ್ಷನ್ ಆಗೋಕ್ಕಿಂತ ಮುಂಚಿತವಾಗಿ ಯಾವ ಕೆಲಸ ಮಾಡೋಕ್ಕೂ ರೆಡಿ ಇರ್ತಾರೆ, ಕರದಲ್ಲಿಗೆ ಬರ್ತಾರೆ, ನಿಮ್ಮೊಂದಿಗೆ ನಿಂತ್ಕೊಳ್ತಾರೆ, ಹಾಗೇನೆ ನೀವು ಹೇಳಿದಕ್ಕೆಲ್ಲ ಹೂ ಅಂತಾರೆ. ಆದ್ರೆ ಎಲೆಕ್ಷನ್ ಆದ್ಮೇಲೆ ಯಾರು ಕೂಡ ಕೈಗೆ ಸಿಗೋದಿಲ್ಲ ಅಂತ ನೈಜ ಉದಾಹರಣೆಗಳನ್ನ ನಾವು ಸಾಕಷ್ಟು ನೋಡಿದೀವಿ. ಗೃಹಿಣಿಯರನ್ನ ಮಾತನಾಡಿಸ್ತಾ ಹೋಗೋಣ. ಮನೆಯಲ್ಲಿರುವಂತ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇವೆ. ಶಾನಾಜ್ ಅವರೇ, ಒಬ್ಬ ವ್ಯಕ್ತಿ ದಿನಕ್ಕೆ 600 ರೂಪಾಯಿ ಕೂಲಿ ಪಡಿತಾನೆ ಅಂತ ಹೇಳಿದ್ರೆ ತಿಂಗಳಿಗೆ ಒಂದು 18,000ದಲ್ಲಿ ಲೆಕ್ಕ ಹಾಕೋಣ, 18ರಿಂದ 20,000 ಆತನಿಗೆ ಸಂಬಳ ಬರುತ್ತೆ ಅಂತೇಳಿ. ಆ ಸಂಬಳದಲ್ಲಿ ಮನೆ ನಡೆಸೋಕ್ ಆಗುತ್ತಾ ಬೆಂಗಳೂರಿನಲ್ಲಿ ಈಗಿನ ಕಾಲಘಟ್ಟದಲ್ಲಿ? ಅದಕ್ಕೆ ಅಲ್ವಾ ಸರ್ ಎಲ್ಲ ಲೇಡೀಸು ಕೂಡ ಹೊರಗಡೆ ಸ್ಟಾರ್ಟ್ ಮಾಡಿದ್ದು. ಯಾಕಂದ್ರೆ 18,000ದಲ್ಲಿ 10,000 ರೂಪಾಯಿ ಇಲ್ದಿರ 2 ಮಕ್ಕಳು ಒಂದ್ ಮನೆ ಇರೋದಿಲ್ಲ. ಒಂದ್ ಮನೇಲಿ 2 ಮಕ್ಕಳು ಇರ್ಬೇಕು. ಇದ್ದಾರೆ ಒಂದ್ ಮಗು ಇದ್ರೂನು ನಿಮ್ಗೆ ಅದ್ರ ರೆಂಟ್ ಅಂತೆ, ಅದಾದ್ಮೇಲಿಂದ ವಾಟರ್ ಬಿಲ್, ಫಸ್ಟ್ ಕಾವೇರಿ ವಾಟರ್ಗೆ ನಮ್ಗೆ ಅಷ್ಟು ಬಿಲ್ಲೇ ಬರ್ತಿರ್ಲಿಲ್ಲ. ಈಗ ಬಿಲ್ ಅಂದ್ರೆ ನಮಗೆ ಕರೆಂಟ್ ಬಿಲ್ಗಿಂತ ಜಾಸ್ತಿ ವಾಟರ್ ಬಿಲ್ ಬರ್ತಾ ಇದಾವೆ. ಅದನ್ನೆಲ್ಲ ಮೈನಸ್ ಮಾಡಿದಾಗ ಲಾಸ್ಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂದ್ರೆ, ಒಂದು ಲೇಡೀಸ್ ಅಂದಾಗ ಒಂದು ಬಜೆಟ್ ಮಾಡ್ಕೊಂಡಿರ್ತಾರೆ, ಅದ್ರಲ್ಲಿ ಏನಾದ್ರೂ ಒಂದು ಉಳಿಯುತ್ತಾ ಅಂತ ಯೋಚನೆ ಮಾಡ್ತಾರೆ. ಇಲ್ಲಿ ಉಲ್ಟಾ ಪಾಪ ಅವ್ರು ಏನ್ ಮುಚ್ಚಿಟ್ಟಿರ್ತಾರಲ್ವಾ ಆ ಡಬ್ದಲ್ಲಿ ಈ ಡಬ್ದಲ್ಲಿ ಅದನ್ನೆಲ್ಲ ತೆಗೆದು ಹಾಕ್ಬೇಕಾಗ್ತದೆ. ಅದು ಸಾಲ್ತಿಲ್ಲ ಅಂತ ಹೇಳಿ ಅವ್ರುಗಳೇನ್ ಮಾಡ್ತಿದ್ರೆ ಹೊರಗಡೆ ಏನಾದ್ರೂ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಳಕ್ ಹೋಗ್ತಾರೆ. ಮಕ್ಳಿಗೆ ಏನಕ್ಕೆ ಇಷ್ಟೊಂದು ಕ್ರೈಮ್ ಬೇರೆ ಬೆಳೀತಾ ಇದೆ ಅಂದ್ರೆ, ಒಂದು ತಂದೆ ತಾಯಿ ಮನೇಲಿ ತಂದೆ ಅನ್ನೋರು ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳಿಗೆ ನಾವು ಕರೆಕ್ಟ್ ಆಗಿ ಅವ್ರಿಗೆ ನೋಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಇಬ್ರು ದುಡಿಯೋ ಟೈಮಲ್ಲಿ ಮಕ್ಕಳಿಗೆ ನಾವು ಯಾವುದೇ ತರದಾಗ್ಲಿ ನಾವು ಗೈಡೆನ್ಸ್ ಮಾಡಕ್ ಆಗೋದಿಲ್ಲ, ಮತ್ತೆ ಅವ್ರು ಓದ್ರ ಕಡೆನೂ ನಾವು ಜ್ಞಾನ ಕೊಡಕ್ ಆಗೋದಿಲ್ಲ. ಎಲ್ಲ ಹೇಳ್ಬೇಕು ಅಂದ್ರೆ ಈ ಸರ್ಕಾರ ಆ ಸರ್ಕಾರ ಅನ್ನೋದಕ್ಕಿಂತಾನು ಯಾವುದೇ ಸರ್ಕಾರ ಬಂದು ನಮ್ಗೇನು ಮಾಡಕ್ ಆಗ್ಲಿಲ್ಲ ಬಿಡಿ. ಇದಕ್ಕಿಂತ ಮುಂಚೆ ನಾವು ಕಾಂಗ್ರೆಸ್ ಬಗ್ಗೆ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದಕ್ಕಿಂತ ಬಿಜೆಪಿ ಬಂದು ನಮ್ಗೇನು ಒಳ್ಳೇದು ಉದ್ಧಾರ ಏನ್ ಮಾಡಿಲ್ಲ. ಎಲ್ಲ ಅವ್ರವ್ರ ಉದ್ಧಾರ ಆಗೋದಕ್ಕೋಸ್ಕರ ಬಳಸ್ತಾ ಇರೋದು ಜನಗಳಿಗೆ. ಏನ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಅದ್ರದ್ದು ಪರಿಣಾಮ ನಮ್ಮ ಮೇಲೆ ಬೀಳ್ತಾ ಇದೆ. ಅದ್ರಲ್ಲೂ ಓಕೆ, ನಾವೇನಾದ್ರೂ ಈಗ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ ಬಂದ ಮೇಲೆ ಸ್ವಲ್ಪ ಆದ್ರೂ ಉಸಿರು ತಗೊಳ್ತಾ ಇದಾರೆ ಜನ. ಏನೋ ಒಂದ್ ಚಿಕ್ಕ ಪುಟ್ಟದ್ ಫ್ರೀ ಕೊಟ್ಟಿರ್ಬೋದು, ಏನೋ ಒಂದ್ ಮಾಡ್ತಾ ಇದಾರೆ. ಬಟ್ ಅದಕ್ಕಿಂತ ಮುಂಚೆ ಸರ್ಕಾರದಲ್ಲಿ ನಮ್ದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಇದೆಲ್ಲ ಕರೆಕ್ಷನ್ ಆಗ್ಬೇಕು. ಆದ್ರೆ ಕರೆಕ್ಟ್ ಆಗಿ ನಾ ಏನಾದ್ರೂ ಒಂದು ಅಟ್ಲೀಸ್ಟ್ ವೆಜಿಟೇಬಲ್ ಡೈಲಿ ಸಿಗುವಂತ ಪದಾರ್ಥಗಳನ್ನ ಅವ್ರ ರೇಟ್ ಕಡಿಮೆ ಮಾಡಿದ್ರೆ ಆರಾಮಾಗಿ ಬದುಕೊಂಡು ಹೋಗ್ಬೋದು. ಅವ್ರು ಏನ್ ದುಡಿತಾ ಇದ್ರೆ ಅದಕ್ಕಿಂತಾನು 4 ಐಟಮ್ ತುಂಬಾ ಇಂಪಾರ್ಟೆಂಟ್ ಸರ್. ಒಬ್ಬ ಮನುಷ್ಯನ್ಗೆ 4 ಇದು ಬೇಕೇ ಬೇಕು: ಆಸ್ಪತ್ರೆ, ಸ್ಕೂಲು, ಟ್ರಾನ್ಸ್ಪೋರ್ಟಿಂಗ್, ಫುಡ್. ಈ 4ರಲ್ಲಿ ಅವರು ಸ್ವಲ್ಪ ಬಜೆಟ್ ನ ಫಿಟ್ ಮಾಡಿದ್ರು ಅಂದ್ರೆ ಯಾವುದೇ ಒಂದು ಸಂಸಾರ ಆಗ್ಲಿ ಆರಾಮಾಗಿ ನಡೆಯುತ್ತೆ. ಇಲ್ಲ ಅಂದ್ರೆ ಡೈವರ್ಸ್ ಕೇಸಸ್ ಇವಾಗ ತುಂಬಾ ಬೇಕಾದಷ್ಟು ಇದಾವೆ, ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೂ ಕೂಡ ಸರ್ಕಾರನೇ ಕಾರಣ ಅಂತ ಹೇಳ್ತೀರಿ ನೀವು? ಅಫ್ಕೋರ್ಸ್ ಸರ್, ಗಂಡ ಹೆಂಡತಿ ಜಗಳ ಏನಕ್ಕಾಗುತ್ತೆ? ಯಾವಾಗ ನೋಡಿ ಇವತ್ತಿಗೂ ಅಷ್ಟೇ, ಯಾವ ಮನೇಲಿ ಆರ್ಥಿಕ ಸಮಾಜ ತುಂಬಾ ಚೆನ್ನಾಗಿ ಆರ್ಥಿಕ ವ್ಯವಸ್ಥೆ ಇದೆ ಆ ಮನೇಲಿ ಗಂಡ ಹೆಂಡತಿ ಜಗಳ ಮಾಡೋದಿಲ್ಲ. ಏನೇ ಬರ್ಲಿ ಅಮೌಂಟ್ ಇದೆ, ಬಜೆಟ್ ಇದೆ, ಹೇಗೋ ಕರೆಕ್ಟ್ ಆಗಿ ಆಗ್ಬಿಡುತ್ತೆ ಅಂತಾರೆ. ಎಲ್ಲಿ ಆ ಕೊರತೆ ಬರುತ್ತೆ, ಒಂದು ಫೀಸ್ ಕಟ್ಟಿಲ್ಲ, ಆ ಫೀಸಿನ ಮಾತಿಗೆ ಹೋಗಿ ಅಡಿಗೆ ಮಾತಿಗೆ ಹೋಗುತ್ತೆ, ಹಾಲಿನ ಮಾತಿಗೆ ಹೋಗುತ್ತೆ, ಮೊಟ್ಟೆ ಮಾತಿಗೆ ಹೋಗುತ್ತೆ, ವಾರದಲ್ಲಿ ಎಷ್ಟು ದಿನ ಮಾಡಿದ್ರಿ ಅನ್ನೋಕೆ ಹೋಗುತ್ತೆ. ಹೋಗ್ತಾ ಹೋಗ್ತಾ ನೀವೇನ್ ಮಾಡ್ತಾ ಇದ್ರ ಅನ್ನೋದು ಬರುತ್ತೆ. ಈ ತರ ಆಗಿ ವೇದ ವಿವಾದ ಎಲ್ಲ ಸೇರಿ ಮದ್ವೆ ಬರುತ್ತೆ, ಲಾಸ್ಟ್ ಅಲ್ಲಿ ಡೈವರ್ಸ್ ಬರುತ್ತೆ. ಎಸ್, ವೆಲ್ ಮೇಡಮ್, ವೆಲ್, ಸಾಕಷ್ಟು ವಿಚಾರಗಳ ಕುರಿತು ಹೇಳ್ತಾ ಇದ್ರಿ. ಸತ್ಯವಾಣಿ ಶ್ರೀಧರ್ ಅವರೇ, ಈಗ ಕೆಲವೊಂದಿಷ್ಟು ವಿಚಾರಗಳ ಕುರಿತು ಮಾತನಾಡ್ತಾ ಹೋಗ್ಲೇಬೇಕಾಗತ್ತೆ. ಅಕ್ಕಿಯನ್ನ ಫ್ರೀ ಆಗಿ ಕೊಟ್ರು, ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಫ್ರೀ ಆಗಿ ಕೊಟ್ರು, ಇತ್ತ ಕರೆಂಟ್ ಕೂಡ ಫ್ರೀ ಆಗಿ ಕೊಟ್ರು. ಆದ್ರೆ ನೀರಿನ ಬೆಲೆ ಏರಿಕೆ ಮಾಡಿದ್ರು, ಹಾಲಿನ ಬೆಲೆ ಏರಿಕೆ ಮಾಡಿದ್ರು, ದಿನನಿತ್ಯ ಬಳಸುವಂತ ಇಂಧನಗಳ ಬೆಲೆ ಏರಿಕೆ ಆಯ್ತು, ಪ್ರಯಾಣ ದರ ಏರಿಕೆ ಆಯ್ತು. ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ತಗೊಳ್ಳುವಂತ ಕೆಲಸ ಅಲ್ವಾ ಇದು? ಸರ್ ಖಂಡಿತ ಇದೊಂದೇ ಅಲ್ಲ. ಯಾಕೆಂದ್ರೆ ಈಗ ಸಮ್ಮರ್ ಬರ್ತಾ ಇದೆ. ಸಮ್ಮರ್ ಬರ್ತಾ ಇದ್ದಾಗ ಏನಾಗುತ್ತೆ, ಟ್ಯಾಂಕರ್ ಮಾಫಿಯಾ ಶುರುವಾಗುತ್ತೆ. ಈಗ ಒಂದು ಬಜೆಟ್ ಅಂತ ಮಾಡಿರ್ತಾರೆ, ಇವ್ರು ಕಾವೇರಿ ವಾಟರ್ ಆದ್ರೂ ನೀಟಾಗಿ ಕೊಟ್ರೆ ನಮ್ಗೇನೋ ಈ ತರ ಇವತ್ತು ಬಟ್ಟೆ ಒಗಿತಾ ಇದೀವಪ್ಪ, ಇವತ್ತು ಸ್ಯಾಟರ್ಡೆ ಬಿಡ್ತಾರೆ, ಸಂಡೇ ಬಿಡ್ತಾರೆ ನೀರು ಅಂತ ಇದ್ದಾಗ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಒಂದಿನ ಬೇಕಂತ ಎತ್ತಾಕ್ಬಿಡ್ತಾರೆ, ನೀರೇ ಬಿಡೋದಿಲ್ಲ. ಬಿಟ್ಟಿಲ್ಲ ಅಂದಾಗ ಮನೆ ಬಜೆಟ್ ಹೆಚ್ಚು ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಒಂದು ಟ್ಯಾಂಕರ್ ಬೆಲೆ 1,200 ರೂಪಾಯಿ ಆಗುತ್ತೆ. ಖಂಡಿತ ಲಾಸ್ಟ್ ಟೈಮ್ ನಾವೆಲ್ಲ ಫೇಸ್ ಮಾಡಿದ್ವಿ ವಾಟರ್ ಮಾಫಿಯಾ ಹೇಗಿತ್ತು ಅಂತ. ಇದೊಂದೇ ಅಲ್ಲ, ಹಾಲು, ನೀರು, ಕರೆಂಟು ಅದೆಲ್ಲ ಅಲ್ಲ, ಮತ್ತೆ ವಾಟರ್ದು ತುಂಬಾ ಇಶ್ಯೂಸ್ ಆಗಿ ನಡೀತಾ ಇದೆ. ಅದ್ರ ಬಗ್ಗೆನೂ ಸರ್ಕಾರ ಕ್ರಮ ತಗೋಬೇಕು. ಈಗೇನೋ ಈ ಸರಿ ತಗೊಂತೀವಿ ಅಂತ ಹೇಳಿದ್ದಾರೆ, ಏನೋ ಒಂದು ಪಾಯಿಂಟ್ಸ್ ಮಾಡ್ತೀವಿ, 1000 ಲೀಟರ್ಗೆ 90 ರೂಪಾಯಿಗೆ ನಾವು ಕೊಡ್ತೀವಿ ಅಂತೆಲ್ಲ ಏನೋ ಮಾಡಿದ್ದಾರೆ. ಅದು ಎಷ್ಟು ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು
ಕಳೆದ ವರ್ಷ ಪಾಯಿಂಟ್ ಗಳನ್ನ ಮಾಡಿದ್ ನೋಡಿದಾರೆ ಮೇಡಮ್ ಬೆಂಗಳೂರು ಜನರು. ಅದನ್ನ ನೋಡಿದರೆ ಏನು ಮಾಡಿಲ್ಲ. ಹಾಗೆ ಏನ್ ಮಾಡ್ತಾರೆ ಅಂದ್ರೆ ಇದನ್ನೆಲ್ಲ ಸುಮ್ಮನೆ ತೋರಿಸ್ತಾರೆ. ಪ್ರೈವೇಟ್ ಬೋರ್ವೆಲ್ಗಳವರು ಎಷ್ಟಿದ್ದಾರೆ ಅವ್ರದ್ದೆಲ್ಲರೂ ನಂಬರ್ ಕೊಡಿ ಅಂತಾರೆ, ರಿಜಿಸ್ಟ್ರೇಷನ್ ಆಗಿದೆಯಾ ಅಂತಾರೆ. ಏನಂದ್ರೆ ಇದೆಲ್ಲ ಫುಲ್ ಭ್ರಷ್ಟಾಚಾರಕ್ಕೆ ಒಂದು ದಾರಿ ಆಗ್ತಾ ಇದೆ, ದಂಧೆ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆನೂ ಭ್ರಷ್ಟಾಚಾರ ಸರ್. ಭ್ರಷ್ಟಾಚಾರ ಯಾವಾಗ ಕಡಿಮೆ ಆಗುತ್ತೋ ಬೆಲೆಗಳು ಖಂಡಿತ ಕಡಿಮೆ ಆಗುತ್ತೆ. ಈಗ ಏನು ತಗೊಳಕ್ಕಾಗಲ್ಲ, ಒಂದು ಗೋಲ್ಡ್ ತಗೊಳಕ್ಕಾಗಲ್ಲ, ಸಿಲ್ವರ್ ತಗೊಳಕ್ಕಾಗಲ್ಲ, ಲ್ಯಾಂಡ್ ತಗೊಳಕ್ಕಾಗಲ್ಲ. ಈಗ ಮೇಡಮ್ ಹೇಳ್ದಂಗೆ ಒಂದು 18-20 ಸಾವಿರ ಸಂಬಳ ಬರೋನು ಮನೆ ಬಾಡಿಗೆನೇ ಜಾಸ್ತಿ ಆಗುತ್ತೆ. ಈಗ ಮನೆ ಓನರು ರೇಟ್ ಜಾಸ್ತಿ ಮಾಡ್ತಾರೆ. ಎಲ್ಲರೂ ಸ್ಕೂಲ್ಸ್ ಇವ್ರು ಗೌರ್ಮೆಂಟ್ ಮಾಡ್ಬೇಕಾಗಿರೋದು ಏನಂದ್ರೆ ಹೆಲ್ತ್ ಎಜುಕೇಶನ್ ಎರಡು ಫ್ರೀ ಕೊಟ್ಬಿಟ್ಟಿದ್ರೆ ಜನಗಳಿಗೆ ಒಂದು 50-80% ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇತ್ತು. ನಮ್ಮ ಮಕ್ಕಳಿಗೆ ಹೆಲ್ತ್ ಮತ್ತೆ ಎಜುಕೇಶನ್ ಎರಡರ ಬಗ್ಗೆ ಚಿಂತೆ ಇರಬಾರ್ದು ಸರ್, ಫುಲ್ ನಿಶ್ಚಿಂತೆ ಆಗುತ್ತೆ. ನಾವು ಕೇಳ್ತಾ ಇರೋದು ಅದೇ, ಅದನ್ನು ಕೊಡ್ಬೇಕಾಗಿತ್ತು ಇವರು. ಈ ಗ್ಯಾರಂಟಿಗಳು 2,000 ಕೊಡು, ಅಕ್ಕಿ ಕೊಡು, ಆ ಅಕ್ಕಿ ಯಾರು ತಿನ್ಲಿಕ್ಕೂ ಆಗೋದಿಲ್ಲ, ಆ ತರ ಇದೆ. ತುಂಬಾ ಸಲ 2,000 ಈಗ ಬರ್ತಾ ಇಲ್ಲ ಸರ್, 2-3 ತಿಂಗಳಿಂದ ಹೇಳ್ಬೇಕಾಗತ್ತೆ. ಆಟೋದವ್ರ ಬಗ್ಗೆ ಹೇಳ್ತಾ ಇದ್ರಿ, ನಂಗೊಂದು ಪಾಯಿಂಟ್ ಇತ್ತು. ಗೃಹಿಣಿಯಾಗಿ ಆಟೋದವ್ರಿಗೆ ಪ್ರಾಬ್ಲಮ್ಗೆ ಅವರೇ ಕಾರಣ ಸರ್. ಈಗ ನಾವೇ ಹೇಳ್ತಾ ಇದ್ದೀವಿ, ಯಾಕೆಂದ್ರೆ ನಾವೊಂದು ಒಂದ್ ಪಾಯಿಂಟ್ ಹೋಗ್ಕೊಂಡ್ರೆ ಯಾರು ಮೀಟರ್ ಹಾಕಲ್ಲ. ಅವ್ರಿಗೆ ಈಗ ರೇಟ್ ಜಾಸ್ತಿ ಕೇಳ್ತೀರಾ, ನಾವು ರೇಟ್ ಕೊಡ್ಲಿಕ್ಕೆ ರೆಡಿ ಇದೀವಿ, ಮೀಟರ್ ಹಾಕ್ತಾರಾ? ಮೀಟರ್ ಹಾಕೋದಿಲ್ಲ. ಯಾಕೆಂದ್ರೆ ಅವ್ರು ಬಾಯಿಗೆ ಬಂದಿದ್ ರೇಟ್ ಕೇಳ್ತಾರೋ, ಬಾಯಿಗೆ ಬಂದಿದ್ ರೇಟ್ ಕೊಡ್ಬೇಕು. ಆಮೇಲೆ ಮನೆ ಬಾಗ್ಲಿಗೆ ಆಟೋಗಳು ಬರಲ್ಲ. ನಾವೇ ಎಲ್ಲಾದ್ರೂ ಒಂದ್ ಕಡೆ ಪಾಯಿಂಟ್ ಹೋಗಿ ಕೇಳಿದ್ರೆ ನಮ್ ಕೈ ಲಗೇಜ್ ನೋಡಿದ್ರೆ ಅವ್ರು ಇಷ್ಟ ಬಂದಾಗ ಹೇಳ್ತಾರೆ. ಈಗ ಇಲ್ಲಿಂದ ಬಂದ್ರೆ 200-300 ಹೇಳ್ತಾರೆ. ನೆಕ್ಸ್ಟ್ ಆ ರೇಟ್ ಯಾವಾಗ ಅವ್ರು ಕಡಿಮೆ ಮಾಡ್ತಾರೋ, ಯಾವಾಗ ನ್ಯಾಯವಾಗಿ ಮಾಡ್ತಾರೋ ಅವರು ಬದುಕ್ಬೋದು. ನಮಗೂ ಏನಾಗುತ್ತೆ, ಜನಗಳಿಗೆ ಅವ್ರದಪ್ಪ ಆಟೋಗಳ ಮೇಲೆ ನಮ್ಗೆ ಕರುಣೆ ಇರುತ್ತೆ. ಎಲ್ಲರಿಗೂ ಅವ್ರ ಕಷ್ಟ ಸುಖ ಎಲ್ಲರಿಗೂ ಗೊತ್ತಿದೆ ಸರ್. ಅವ್ರು ಕರೆಕ್ಟ್ ಆಗಿರ್ಲಿ, ನೀವು ಮೀಟರ್ ಹಾಕಿ ನೀವು ಬನ್ನಿ, ಅವಾಗ ಎಲ್ಲ ಜನಗಳು ಸಪೋರ್ಟ್ ಮಾಡ್ತಾರೆ. 10-50 ರೂಪಾಯಿಗೆ ಯಾರು ಹೆಚ್ಚು ಕಮ್ಮಿ ನೋಡೋದಿಲ್ಲ ಸರ್. ಬಟ್ ಅವ್ರು ಮೀಟರ್ ಹಾಕಲ್ಲ, ನಮಗೆ ಪರಿಸ್ಥಿತಿ ನೋಡ್ಕೊಂಡು ಅವರು ಮೋಸ ಮಾಡ್ತಾರೆ. ಅದಕ್ಕಾಗಿನೇ ಜನಗಳು ನೋಡ್ಕೊಂಡು ಆಪ್ ಅಲ್ಲಿ ನೋಡಿ ಎಲ್ಲಿ ಕಡಿಮೆ ಜಾಸ್ತಿ ಇದೆ ಅಂತಾನೆ ಹೋಗುತ್ತಾರೆ. ಗಮನಿಸ್ತಾ ಇರಬಹುದು ವೀಕ್ಷಕರೇ, ಬೆಲೆ ಏರಿಕೆ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ಒಂದ್ ಕಡೆಯಲ್ಲಿ ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಇದರಿಂದ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ. ಮುಂದಿನ ಹಂತದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಇದರಿಂದ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ ಎನ್ನುವಂತ ವಿಚಾರದ ಕುರಿತು ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಒಂದ್ ಕಡೆಯಲ್ಲಿ ಪ್ರಯಾಣ ದರ ಏರಿಕೆ ಆಯ್ತು, ಹೇಗಪ್ಪ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡೋದು ಅಂತೇಳಿ ಜನರು ಕೂಡ ಚಿಂತೆಗೀಡಾಗಿದ್ದಾರೆ. ಇನ್ನುಳಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ನಾವು ದಿನನಿತ್ಯ ಮನೆಯಲ್ಲಿ ಉಪಯೋಗಿಸುವಂತ ವಸ್ತು. ರಘುವರನ್ನ ಮಾತನಾಡಿಸ್ತಾ ಹೋಗೋಣ. ರಘುವರೇ, ಪ್ರಮುಖವಾಗಿ ನಾನು ಕೂಡ ಆಟೋದಲ್ಲಿ ಓಡಾಡಿದ್ದೀನಿ ಬೆಂಗಳೂರಿನಲ್ಲಿ ಅತ್ಯಂತ ಹೃದಯವಂತ ಆಟೋ ಚಾಲಕರಿದ್ದಾರೆ, ಕಷ್ಟಗಳಿಗೆ ಸ್ಪಂದಿಸುವಂತ ಆಟೋ ಚಾಲಕರಿದ್ದಾರೆ, ಒಳ್ಳೆ ಆಟೋ ಚಾಲಕರಿದ್ದಾರೆ. ಇದರ ನಡುವೆ ಕೆಲವೊಂದಿಷ್ಟು ಜನ ಇದನ್ನೇ ದಂಧೆಯಾಗಿ ಮಾಡ್ಕೊಂಡಿದ್ದಾರೆ. ಇಂಥವ್ರ ಕುರಿತಂತೆ ಅಥವಾ ಇಂಥವರ ಆಟಾಟೋಪಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದಾದ್ರೂ ಕ್ರಮವನ್ನು ನಿಮ್ಮ ಸಂಘಟನೆ ವತಿಯಿಂದ ಕೈಗೊಳ್ಳಲಾಗಿದೆ ಹೇಗೆ ಸರ್? ಸರ್, 100 ಕ್ರಮಗಳನ್ನ ನಾವು ಕೈಗೊಂಡಿದ್ದೀವಿ. ಸಮಸ್ಯೆ ಬರ್ತಾ ಇರೋದು ಇಲ್ಲಿ ನಮ್ಮ ಪೊಲೀಸ್ನವರಿಂದ ನಮಗೆ ದೊಡ್ಡ ಮಟ್ಟಕ್ಕೆ ಸಹಕಾರ ಸಿಗ್ತಾ ಇಲ್ಲ. ಪೊಲೀಸ್ನವ್ರು ಹೇಗೆ ಅಂದ್ರೆ, ಈಗ ನಾವು ಹೋಗಿ ಒಂದು ಮನವಿ ಕೊಡ್ತೀವಿ ಕಮಿಷನರ್ಗೆ ದೊಡ್ಡ ಲೆವೆಲಲ್ಲಿ, ಅದೇನಾಗುತ್ತೆ ACP DCP ಇಂದ ACP ಮತ್ತೆ ಸ್ಟೇಷನ್ಗೆ ಬರುತ್ತೆ. ಆ ಸ್ಟೇಷನಲ್ಲಿ ಇರೋ PC-ಗಳು ಅದೇ PC-ಗಳಿಗೆ ಹೋಗುತ್ತೆ. ಯಾರು ಡೈಲಿ ಸ್ವಲ್ಪ ಜನ ಈ ಪಾಯಿಂಟ್ಗಳಿದೆ ಬೆಂಗಳೂರಿನಲ್ಲಿ, ತುಂಬಾ ಆನಂದರಾವ್ ಸರ್ಕಲ್ ಆಗ್ಬೋದು, ಮೆಜೆಸ್ಟಿಕ್ ಆಗ್ಬೋದು, ಈ ಬೆಳಗ್ಗೆ ಎಲ್ಲಿ ಟ್ರಾವೆಲ್ಸ್ ಬರ್ತವೆ ಗಾಡಿಗಳು, ಮಡಿವಾಳ ಆಗ್ಬೋದು, ಸಿಲುಕ್ಬೋರ್ಡು, ಕಲಾಸಿಪಾಳ್ಯ, ಇಂಥ ಕಡೆ ಏನಾಗಿದೆ, ಈ ಸ್ಟೇಷನ್ ಮತ್ತೆ ಆಟೋ ಚಾಲಕರು ಅವ್ರಿಗೆ ಮಂತ್ಲಿ ಇನ್ಕಮ್ ಕೊಡ್ತಾರೆ. ಅವ್ರು ಆಟೋ ಚಾಲಕರು ಅಂತ ಹೇಳಕ್ಕೆ ಬರಲ್ಲ, ನಾವು ಅವ್ರನ್ನ ನಾವು ರೌಡಿಗಳು ಅಂತಾನೆ ಕನ್ಸಿಡರ್ ಮಾಡೋದು. ಯಾಕಂದ್ರೆ ಸುಮಾರು ಆಟೋ ಚಾಲಕರಿಗೆ ಹೊಡೆದು ಕಳಿಸಿದಾರೆ ಅವರು. ಏನೊಂದು 50-100 ಜನ ಒಂದೊಂದ್ ಕಡೆ ಪಾಯಿಂಟ್ ಅಲ್ಲಿ ಇರ್ತಾರೆ. ಅವರು ಇವ್ರಿಗೆ ಏನಾಗಿದೆ, ಆ ಲೋಕಲ್ ಪೊಲೀಸ್ 50 ರೂಪಾಯಿ ಡೈಲಿ ಇಸ್ಕೊಳೋದು, ಈ ರೀತಿ ಏನಾಗ್ತದೆ, ಪೊಲೀಸ್ ಅವರೇ ಅವ್ರಿಗೆ ಕುಮ್ಮಕ್ ಕೊಟ್ಟು ಇವತ್ತು ಈ ಕೆಲವು ರೌಡಿಗಳನ್ನ, ಆಟೋ ಚಾಲಕರನ್ನ ರೌಡಿಗಳಾಗಿ ಬದಲಾವಣೆ ಮಾಡಿದ್ದಾರೆ. ಇದಕ್ಕೆ ಸಾರಿಗೆ ಇಲಾಖೆ ಆಗ್ಬೋದು, ಸರ್ಕಾರ ಆಗ್ಬೋದು, ಯಾರೂ ಅಷ್ಟೊಂದು ಸೀರಿಯಸ್ ಆಗಿ ತಗೊಳಲ್ಲ. ಏನಾಗುತ್ತೆ, ಮಾಧ್ಯಮಗಳಲ್ಲೆಲ್ಲ ಸರ್ವೆ ಮಾಡಿದಾಗ ಏನಾಗುತ್ತೆ ಅಂತ ಪಾಯಿಂಟ್ಗಳು ಕೇಳಿದಾಗ ಆ ಮಟ್ಟಕ್ಕೆ ಮಾತ್ರ ಒಂದು ವಾರ ಮಾತ್ರ ಅವರು ಯೂನಿಫಾರ್ಮ್ ಹಾಕೋದಾಗ್ಲಿ, ಫೈನ್ ಹಾಕೋದಾಗ್ಲಿ ಶುರು ಮಾಡ್ತಾರೆ. ಆಮೇಲೆ ಪೊಲೀಸ್ನವ್ರಿಗೂ ಅವ್ರಿಗೇನು ಮಂತ್ಲಿ ಏನು ಬರಬೇಕು ಅದು ಬರುತ್ತೆ, ಯಾವುದೇ ಕಾರಣಕ್ಕೂ ಅವರು ಆಗ್ತಿಲ್ಲ. ಇದು ನಮ್ಮ ಚಾಲಕರಲ್ಲೂ ಸಹ ಮಾಧ್ಯಮ ಮುಖಾಂತರ ಹೇಳ್ತಾ ಇದೀವಿ. ಅಂತ ಚಾಲಕರಿಗೆ ಸರ್ಕಾರನೇ ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟು, ಆಟೋಗಳು ಎಲ್ಲ ಕಡೆ ಡಿಸ್ಪ್ಲೇ ಕಾರ್ಡ್ ಇದೆ, ಎಲ್ಲ ಕಡೆ ಆಟೋ ಮೇಲೆ ಹಾಕಿ ಇವರು ಯಾರಾದ್ರೂ ಎಕ್ಸ್ಟ್ರಾ ಕೇಳಿದ್ರೆ ಕಂಪ್ಲೇಂಟ್ ಮಾಡಿ ಅಂತ ಒಂದು ಭಯ ಹುಟ್ಟಿಸ್ಬೇಕು. ನಮ್ಮ ಈಗ 500,000 ಫೈನ್ ಇದ್ರೂ ರೋಡ್ ಸಿಗ್ನಲ್ ಜಂಪ್ ಮಾಡ್ತಾ ಇದಾರೆ. ಕಾರಣ ಏನಂದ್ರೆ ಪೊಲೀಸ್ ಅವ್ರು ಹಿಡಿಯಲ್ಲ, ಬಿಡು ಏನಾಗುತ್ತೆ. ನಮ್ಮ ದೇಶದಲ್ಲಿ ಕಾನೂನು ಭಯ ಇಲ್ದ ಹೋದ್ರೆ ಯಾರು ಬದಲಾಗಲ್ಲ ಸರ್. ನಾವು ನಮ್ಮ ಆಟೋ ಚಾಲಕರನ್ನ ಕಾನೂನು ಅಡಿಯಲ್ಲೇ ಭಯ ಪಡಿಸೇನೆ ತರಬೇಕು. ಮುಂಬೈಗೆ ಹೋದಾಗ ತುಂಬಾ ಖುಷಿ ಆಯ್ತು ಸರ್. ಮುಂಬೈಲಿ ಯಾವುದೇ ಆಟೋ ಚಾಲಕರು ರೆಫ್ಯೂಸ್ ಮಾಡಲ್ಲ.
ಎಲ್ಲಿ ಕರಿತೀವೋ ಅಲ್ಲಿ ಮೀಟರ್ ಹಾಕೊಂಡವರು ಹೋಗ್ತಾ ಇರ್ತಾರೆ. ಅಲ್ಲೂ ಓಲಾ ಊಬರ್ ಇದೆ, ಬರ್ತಾರೆ ಓಲಾ ಊಬರಲ್ಲಿ ಹೋಗ್ತಾರೆ. ಇಲ್ಲೂ ಓಲಾ ಊಬರ್ ಆನ್ಲೈನ್ ಸಂಸ್ಥೆಗಳು ಬಂದಾಗ ಚೆನ್ನಾಗಿ ನಡೀತಾ ಇತ್ತು. ಈಗ ಆನ್ಲೈನ್ ಸಂಸ್ಥೆಗಳು ಏನ್ ಮಾಡಿದ್ರು, ಮುಂಚೆ ಏನು ಚಾಲಕರಿಗೆ ಫ್ರೀ ಕೊಟ್ರು, ಇವಾಗ 1 to 2 ಚಾಲಕರಿಂದ ಸಾರಿಗೆ ಅಧಿಕಾರಿಗಳನ್ನ ಕೇಳಕ್ ಹೋದ್ರೆ ಸರ್ ಕಂಟ್ರೋಲ್ ಮಾಡಿ ಅಂದ್ರೆ ನೀವೇನಕ್ರಿ ಓಲಾ ಊಬರ್ ಓಡಿಸ್ತೀರಾ ಅಂತಾರೆ. ಇಲ್ಲಿ ಹೆಂಗೆ ಆಗಿದೆ ಅಂದ್ರೆ ಈ ಸರ್ಕಾರನೇ ತಗೊಬಂದು ಅಪ್ಲಿಕೇಶನ್ ಕೊಡುತ್ತೆ, ತಂದಿದ್ದವ್ರೆ, ಈಗ ಅವರೇ ಹೇಳ್ತಾರೆ ಏನಕ್ಕೆ ಅಲ್ಲಿ ಓಡಿಸ್ತೀರಾ ಅಂತ ಕೇಳ್ತಾರೆ. ಅಂದ್ರೆ ಇವರು ನೀವು ಅವಾಗಲೇ ಪ್ರಶ್ನೆ ಕೇಳಿದ್ರಿ, ಕಳೆದ ಬಾರಿ ಮೀಟಿಂಗ್ ಆದಾಗ ರಾಮಲಿಂಗಾರೆಡ್ಡಿ ಅವರು ಭರವಸೆ ಕೊಟ್ಟರು ಅಂತೇಳಿ. ಇದೇ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಒಂದು ಹೋರಾಟ ಮಾಡ್ತೀವಿ ಸೆಪ್ಟೆಂಬರ್ 11 ಪೂರ್ತಿ ಬೆಂಗಳೂರು ಶಬ್ದ ಆಗುತ್ತೆ. ಆಟೋ ಆಗಿರ್ಲಿ, ಗೂಡ್ಸ್ ಗಾಡಿ, ಕಾರು, ಯಾವುದು ಏರ್ಪೋರ್ಟು ಸಹ ಬಂದಾಗುತ್ತೆ, ಅವತ್ತು ಸರ್ವಿಸ್ ಕೊಡಕ್ಕಾಗಲ್ಲ ಅಂತ ಅಷ್ಟು ದೊಡ್ಡ ಮಟ್ಟಿಗೆ ಹೋರಾಟ ಮಾಡಿದಾಗ ಅವರು ಬರ್ತಾರೆ ಜಾಗಕ್ಕೆ ಬಂದು ನಮ್ಗೆ 32 ಸಂಘಟನೆಯಲ್ಲಿ ನಂದು ಒಂದು ಸಂಘಟನೆ 33ನೇ ಸಂಘಟನೆ ಅಂತ ಹೇಳ್ತಾರೆ. ವೇದಿಕೆ ಮೇಲೆ ನಾನು ನಿಮ್ ಜೊತೆನೇ ಇರ್ತೀನಿ ಅಂತೇಳಿ ಸರ್ಕಾರ ಬಂದು ಹೊಸ್ತದು. ಅವಾಗ ಅವ್ರಿಗೆ ಯಾವುದೇ ಹೋರಾಟ ಭಯ ಇತ್ತು, ಬಂದು ಹೇಳಿದ್ರು. ಒಂದು ಸುಮಾರು ಬೇಡಿಕೆಗಳು ತಕ್ಕ ಮಟ್ಟಿಗೆ ಈಡೇರ್ತು. ಏರ್ಪೋರ್ಟ್ ನಲ್ಲಿ ನಾವು ಇಂದಿರಾ ಕ್ಯಾಂಟೀನ್ ಕೇಳಿದ್ವಿ, 5-10 ರೂಪಾಯಿ, ಅದು ಒಳ್ಳೆ ಕೆಲಸ ಆಯ್ತು. ಆದ್ರೆ ನಮ್ಗೆ ಇಲ್ಲಿ ದುಡಿಯೋದಿಕ್ಕೆ ಅಕ್ರಮವಾಗಿರೋ ಬೈಕ್ ಟ್ಯಾಕ್ಸಿಗಳು, ಈ ಓಲಾ ಊಬರ್ಗೆ ಕಡಿವಾಣ, ಈ ಪೋರ್ಟರ್ಗಳಿಗೆ ಕಡಿವಾಣ, ಇಂಥ ಕೆಲಸ ಇವರು ಸರ್ಕಾರದಿಂದ ಏನಾಗಬೇಕು ಕಣ್ಣೋಡ್ಸೋ ಕೆಲಸ ಆಯ್ತು. ಬಿಟ್ರೆ ಈ ಕಂಪ್ನಿಗಳನ್ನ ಎದುರಾಕೊಳ್ಳುವಂತ ಕೆಲಸ ಇವ್ರಿಗೆ ಧೈರ್ಯನೂ ಇಲ್ಲ. ಸಾರಿಗೆ ಅಧಿಕಾರಿಗಳಿಗಾಗ್ಲಿ, ಸಚಿವರಿಗಾಗ್ಲಿ, ಸಿಎಂ ಅವ್ರಿಗೂ ಇಲ್ಲ. ಕಳೆದ ಬಾರಿ ಕುಮಾರಸ್ವಾಮಿ ಅವರು ಇದ್ದಾಗ ಒಂದು ದಿನ ಓಲಾ ಊಬರ್ ಬಂದಾಗುತ್ತೆ, ಸರ್ಕಾರ ಆದೇಶ ಮಾಡುತ್ತೆ, ಕಮಿಷನರ್ ಇಕ್ಕೇರಿ ಅವರು ಓಲಾ ಊಬರ್ ಬಂದ್ ಮಾಡಿ, ಅವ್ರದ್ದು ನಮ್ಮ ಗೈಡ್ಲೈನ್ಸ್ ಅಲ್ಲಿ ಬರ್ತಾ ಇಲ್ಲ ಅಂತೇಳಿ. ಒಂದೇ ದಿನಕ್ಕೆ ಇವಾಗ ಹೇಳ್ತೀನಿ, ಅವಾಗ ಪ್ರಿಯಾಂಕ ಖರ್ಗೆ ಅವರು ಮಧ್ಯ ಪ್ರವೇಶಿಸ್ತಾರೆ ಅದಕ್ಕೆ. ಈಗ ಏನಿದ್ದಾರೆ ಅವಾಗ ಅವರು ಈಗ IT-BT ಸಚಿವರು, ಅವಾಗ ಅವರು ಬಂದು ಇಲ್ಲ ಇದು ತಪ್ಪು ಮಾಡಿರೋದು, ನೀವು ಓಲಾ ಊಬರ್ ಬೇಕು ಅಂತೇಳಿ ಅವತ್ತು ಒಂದು ದಿನ ಏನಾದ್ರು ಒಂದು 10 ದಿನ 15 ದಿನ ಅವ್ರನ್ನ ಸಸ್ಪೆಂಡ್ ಮಾಡಿದ್ರೆ, ಇವತ್ತು ಆಟೋ ಚಾಲಕರು ಮತ್ತೆ ಬೆಂಗಳೂರು ನಗರಕ್ಕೆ ನಮ್ಮ ಕೇಳ್ದಂಗೆ ಅವ್ರ ಪ್ರಯಾಣಿಕರು ಒಂದೇ ರೇಟು, ಓಲಾದಲ್ಲಿ ಬರ್ಲಿ, ಉಬರ್ ಅಲ್ಲಿ ಬರ್ಲಿ, ಯಾವ್ದ್ರಲ್ಲೇ ಬರ್ಲಿ, ಪ್ರಯಾಣಿಕರಿಗೆ ಒಂದೇ ರೇಟ್ ಸಿಗ್ಬೇಕಿತ್ತು. ಅವ್ನು ಬೆಳಗ್ಗೆ ಹೋಗ್ಲಿ ಸಾಯಂಕಾಲ ಹೋಗ್ಲಿ. ಈಗ ಪ್ರಯಾಣಿಕರು ರೇಟ್ ಫಿಕ್ಸ್ ಮಾಡಂಗಿಲ್ಲ, ಆಟೋ ಚಾಲಕರು ರೇಟ್ ಫಿಕ್ಸ್ ಮಾಡಂಗಿಲ್ಲ, ಟ್ಯಾಕ್ಸಿ ಅವ್ರು ಮಾಡಂಗಿಲ್ಲ. ಆ ಅಪ್ಲಿಕೇಶನ್ ಇಟ್ಕೊಂಡ್ರೆ ಎಲ್ಲೋ ಕುತ್ಕೊಂಡು ರೇಟ್ ಫಿಕ್ಸ್ ಮಾಡ್ತಾನೆ. ನಾವು ಅದನ್ನ ಕೇಳ್ತಾ ಇರೋದು ಸರ್ಕಾರಕ್ಕೆ. ಈ ನೆಲದಲ್ಲಿ, ಈ ಕನ್ನಡ ನಾಡಿನಲ್ಲಿ ಯಾರು ಓಡಿಸ್ತಾರೆ, ನಮ್ಮ ಕಾನೂನಿಗೆ ಅವ್ರು ಬೆಲೆ ಕೊಡಬೇಕು. ಓಲಾ ಆಗಿರ್ಲಿ, ಉಬರ್ ಆಗಿರ್ಲಿ, ರ್ಯಾಪಿಡೋ ಆಗಿರ್ಲಿ. ರ್ಯಾಪಿಡೋ ಕಂಪ್ನಿ ಅಂತೂ ಅಗ್ರಿಗೇಟರ್ ಲೈಸೆನ್ಸೇ ತಗೊಂಡಿಲ್ಲ. ಅವ್ರಿಗೆ ಸರ್ಕಾರದ ಎಷ್ಟು ಭರವಸೆ ಇದೆ ಅಂದ್ರೆ, ಇವರೆಲ್ಲ ನನ್ನ ಮಾತು ಕೇಳ್ತಾರೆ, ಏನೋ ದುಡ್ಡು ಬಿಸಾಕಿದ್ರೆ ಎಲ್ಲರೂ ತಲೆ ಬಾಗ್ತಾರೆ ಅನ್ನೋ ಒಂದು ಹಾಮ್ಗೋಸ್ಕರ ಇವತ್ತು ತುಂಬಾ ದೊಡ್ಡ ಮಟ್ಟಕ್ಕೆ ಅವರು ಬಿಸ್ನೆಸ್ ಮಾಡಿಕೊಂಡು ಇಲ್ಲಿವರೆಗೂ ಚಾಲಕರ ಇಷ್ಟು ಹೋರಾಟಗಳಾಗಿದೆ. ಆಟೋ ಚಾಲಕರು ಸೂಸೈಡ್ ಮಾಡ್ಕೋತಾ ಇದಾರೆ, ಟ್ಯಾಕ್ಸಿ ಚಾಲಕರು ಸೂಸೈಡ್ ಮಾಡ್ಕೋತಾ ಇದಾರೆ. ಆದ್ರೂ ಈ ಸರ್ಕಾರಕ್ಕೆ ಮಾತ್ರ ಕಣ್ಣು ಕಾಣ್ತಾ ಇಲ್ಲ. ಈಗ ನಾವು 22 ನೋಡ್ತೀವಿ. ಇದಾದ್ಮೇಲೆ ನಾವು ಸಹ ಕರ್ನಾಟಕ ಬಂದ್ಗೆ ಹೋಗ್ಲಿಕ್ಕೆ ತಯಾರಿದ್ದೀವಿ. ಜೊತೆಗೆ ಓಲಾ ಊಬರ್ ಅವ್ರಿಗೆ 40% ಕೊಡ್ಬೇಕಂತೆ. 40% ಅವ್ರಿಗೆ ಹೋಗುತ್ತೆ. ಹೌದು, ಅದೇ ವಿಚಾರವಾಗಿ ನಾನು ಸಂಪತ್ ಅವ್ರನ್ನ ಕೇಳಬೇಕು ಅನ್ಕೊಂಡೆ. ಸಂಪತ್ ಅವರೇ, ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಓಲಾ ಊಬರ್ನವರು ಆಟೋ ಚಾಲಕರಾಗಿರ್ಬೋದು ಅಥವಾ ಕ್ಯಾಬ್ನವರ ಮೇಲೆ ಮಾಡ್ತಾ ಇದ್ದಂಥ ದಬ್ಬಾಳಿಕೆ, ಅವರು ನಿಮ್ಮನ್ನು ಯಾವ ರೀತಿಯಾಗಿ ಸುಲಿಗೆ ಮಾಡ್ತಾ ಇದ್ರು ಎನ್ನುವುದಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರೆ, ಸರ್ಕಾರ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಮಾಡುತ್ತೆ, ಸಾರಿಗೆ ಇಲಾಖೆಯವರು ನಿಮ್ಮ ಜೊತೆ ಬಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಅದಾದ ಮೇಲೆ ಒಂದಷ್ಟು ದೊಡ್ಡ ಮಟ್ಟದ ಬೆಳವಣಿಗೆ ಆಗಿ ನಮ್ಮ ಯಾತ್ರಿ ಅನ್ನುವಂಥ ಅಪ್ಲಿಕೇಶನ್ಗಳು ಕೂಡ ಬರುತ್ತೆ, ಸಾಕಷ್ಟು ಬೆಳವಣಿಗೆ ಆಗುತ್ತೆ ಸರ್. ಆಮೇಲೆ ಮತ್ತೊಂದು ಸರ್ಕಾರ ಬರುತ್ತೆ, ನಿಮ್ಗೆ ಹೊಸ ಭರವಸೆಯನ್ನು ಕೊಡುತ್ತೆ. ಏನಾಯ್ತು ಸರ್ ಈ ಬೆಳವಣಿಗೆಗಳೆಲ್ಲ? ಹೋರಾಟ ದೊಡ್ಡ ಮಟ್ಟದಲ್ಲಿ ಆಗಿತ್ತು, ಆದ್ರೆ ಏನಾದ್ರೂ ಪ್ರತಿಫಲ ಸಿಗ್ತಾ ನಿಮ್ಗೆ ಅಂತ ಹೇಳಿ? ಈಗ ರಘು ಅವ್ರು ಮೊದಲೇ ಹೇಳಿದ್ರು ಸರ್, ಇದಕ್ಕೆಲ್ಲ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಎಲ್ಲ ಆಪ್ಗಳ ಹಿಂದೆಗಡೆ ಒಬ್ಬೊಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ, ಇದೆಲ್ಲ ನಮಗೆ ಬೇಕಾಗಿಲ್ಲ, ಸರ್ಕಾರನೇ ಒಂದು ನೀವೊಂದು ಆ್ಯಪ್ ರೆಡಿ ಮಾಡಿ ಅದಕ್ಕೆ ಇರೋಪರ ಎಲ್ಲ ಚಾಲಕರು ಅದಕ್ಕೆ ಬರ್ತೀವಿ, ಒಳ್ಳೆ ಸರ್ವಿಸ್ ಕೊಡ್ತೀವಿ, ಎಲ್ಲ ಮಾಡ್ತೀವಿ ಅಂತ ಹೇಳಿದಾಗ ಇದು ಒಳ್ಳೆ ಐಡಿಯಾ ಇದೆ, ನಾನು ಖಂಡಿತ ಮಾಡ್ತೀನಿ ನಾನು ಬಂದಿದ ತಕ್ಷಣ ಅಂತ ಹೇಳಿ. ಇದುವರೆಗೂ 2 ವರ್ಷ ಆಯ್ತು, ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಅದ್ರ ಬಗ್ಗೆ ಏನಿಲ್ಲ. ಮುಂಚೆಲ್ಲ ನಾವೇನ್ ಮಾಡಿದ್ವಿ ಸರ್, ಈ ಆಟೋಗಳಲ್ಲಿ ಡಿಸ್ಪ್ಲೇ ಕಾರ್ಡ್ ಒಂದು ಮಾಡಿದ್ದು. ಡಿಸ್ಪ್ಲೇ ಕಾರ್ಡ್ ಅಂತ ಹೇಳಿದ್ರೆ, ಈಗ ಸಂಪತ್ ಅಂದ್ರೆ ಸಂಪತ್ ಹೆಸರು ಇರುತ್ತೆ, ನನ್ನ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಇರುತ್ತೆ, ನಂದು ರಿನಿವಲ್ ಯಾವಾಗ ಆಗುತ್ತೆ, ಎಕ್ಸ್ಪೈರ್ಡ್ ಯಾವಾಗ ಆಗುತ್ತೆ, ನನ್ನ ಬ್ಲಡ್ ಗ್ರೂಪ್ ಏನಿದೆ, ನನ್ನ ಅಡ್ರೆಸ್ ಏನಿದೆ, ಎಲ್ಲ ಟೋಟಲ್ ಬಯೋಡಾಟಾ ಆಟೋ ಹಿಂದೆ ಇರ್ತಿತ್ತು. ಇದನ್ನ ನಾವು ಮಾಡಿದಾಗ ನಮ್ಮ ಅಜಯ್ ಕುಮಾರ್ ಸಿಂಗ್ ಸಾಹೇಬ್ರು ಅವರು ಅದನ್ನ ವೆಲ್ಕಮ್ ಮಾಡಿ ಮಾಡಿಸ್ಕೊಟ್ರು. ಇಲ್ಲಿ ಏನಾಗಿದೆ ಅಂದ್ರೆ, ಒಂದು ಕಮಿಷನರ್ ಬಂದು ಇನ್ನೊಬ್ರು ಕಮಿಷನರ್ ಬರೋಷ್ಟು ಜಲ್ದಿ ಏನನ್ನು ಸೆಂಟ್ರಲ್ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ ಸರ್,
ಇದನ್ನ ಮಾಡಿದಾಗ ಆಟೋ ಚಾಲಕರು 1 ವರ್ಷ ಆಗಿದ ತಕ್ಷಣ ಅವನು ಹೋಗಿ ಆ ಡ್ರೈವಿಂಗ್ ಲೈಸೆನ್ಸ್ನ ಇದನ್ನ ರಿನ್ಯೂವಲ್ ಮಾಡ್ಕೋಬೇಕಾಯ್ತು. ಆ ರಿನ್ಯೂವಲ್ ಮಾಡ್ಕೊಳಕ್ ಹೋದಾಗ ಅವನಿಗೆ ಇದೇ ಪೊಲೀಸ್ ಸ್ಟೇಷನ್ಗಳಲ್ಲಿ 100 ರೂಪಾಯಿ ಕೊಡು 200 ರೂಪಾಯಿ ಕೊಡಿ ಅಂತ ಅಲ್ಲಿ ದರೋಡ ಆಯ್ತು. ಈ ಒಳ್ಳೆ ಚಾಲಕ ಕೆಟ್ಟ ಚಾಲಕ ಅಂತ ಹೇಳಿದ್ರೆ ನಮ್ಮಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇರೋನು ಯಾರಲ್ಲ ಇದನ್ನ ಅವನು ಡ್ರೈವರ್. ಅವನು ಡ್ರೈವಿಂಗ್ ಲೈಸೆನ್ಸ್ ಯಾರು ಇಲ್ದರೋರು ಇದ್ದಾರೆ ಅವರೇ ಸರ್ ಈ ಬೆಳಗ್ಗೆ ಹೊತ್ತು ಬಾಡಿಗೆ ಹೊಡಿಯೋರು. ಇದನ್ನೆಲ್ಲ ನಾವು ಮಾಡಿದಾಗ ನಾವು ಕಳ್ರ ಅಂತ ಹೇಳಿದ್ರೆ ಹೌದು, ಅವ್ರು ಲೈಸೆನ್ಸ್ ಇಲ್ಲ ಅಂದ್ರೆ ಅವ್ನು ಕಳ್ಳನೇ. ಯಾರು ಲೈಸೆನ್ಸ್ ಇರ್ತಾನೆ ಅವ್ನು ಬಂದು ದುಡಿಯೋದ್ರಲ್ಲಿ ನಮ್ದೇನ್ ತಪ್ಪಲ್ಲ. ಇದೆಲ್ಲ ಮಾಡಿದಾಗ ಇದೇ ಪೊಲೀಸ್ನವರು ಗಾಡಿಗಳನ್ನ ಹಿಡ್ಕೊಂಡು 3,000 ರೂಪಾಯಿ ಫೈನ್ ಹಾಕಿದ್ರು ಸರ್. ಅವಾಗ ನಮ್ಗೆ ಎಷ್ಟು ಬೇಜಾರಾಯ್ತು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಒಂದು ಒಳ್ಳೇದನ್ನ ನಾವು ಮಾಡಕ್ಕೆ ಒಂದು ಐಡಿಯಾ ಕೊಟ್ಟರು ಕೂಡ ನಮ್ಮನ್ನ ಇಟ್ಕೊಂಡೆ ನಮ್ಮ ಆಟೋ ಚಾಲಕರಿಗೆ 3,000 ರೂಪಾಯಿ ತಗೋತಾರಲ್ಲ, ಇದು ನಮ್ಗೆ ಬಹಳ ಬೇಜಾರಾಯ್ತು. ಸುಲಿಗೆ ಮಾಡಿದ್ರು. ಡ್ರೈವರ್ಗಳು ನಮ್ಮನ್ನ ಬಂದು ಕೇಳಕ್ ಸ್ಟಾರ್ಟ್ ಮಾಡಿದ್ರು, ಏನ್ ಸರ್ ನಾವು ಕಳ್ಳರುಗಳ ತರ ನಮ್ಮನ್ನ ಸ್ಲೇಟ್ ಹಿಡ್ಕೊಳ್ಳೋ ತರ ನಮ್ಮ ಗಾಡಿಗಳಲ್ಲಿ ನಮ್ಮ ಹೆಸರೆಲ್ಲ ಹಾಕಿದ್ರೆ ಇದು ಈ ತರ ಆಯ್ತಲ್ಲ ಅಂತೇಳಿ. ಅವಾಗ ಎಷ್ಟೇ ಕಮಿಷನರ್ ಯಾರೇ ಬಂದ್ ಮಾಡೋದು ಕೊಟ್ಟರು ಕೂಡ ಅದಕ್ಕೆಲ್ಲ ಯಾರು ತಲೆ ಮಾಡಿಲ್ಲ. ಇದರಿಂದ ನಾನು ಏನ್ ಹೇಳ್ತೀನಿ ಅಂದ್ರೆ ಬೆಂಗಳೂರು ಅಂತ ಹೇಳಿದ್ರೆ ಒಳ್ಳೆ ಹೆಸರು ಇದೆ ಸರ್. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಂಗಳೂರಿಗೆ ಒಳ್ಳೆ ಹೆಸರು ಎಲ್ಲೂ ಇಲ್ಲ. ಇಲ್ಲಿ ಬಂದು ಒಂದಾನೊಂದು ಕಾಲದಲ್ಲಿ ನಮ್ಮ ಸೌತ್ ಇಂಡಿಯಲ್ಲಿ ಇರತಕ್ಕಂತ ಜನಗಳೆಲ್ಲ ಬಂದ್ಬಿಟ್ಟು ಆಟೋ ಡ್ರೈವರ್ ಇದ್ರು. ಇವತ್ತು ನಾರ್ತ್ ಇಂದ ಬಂದ್ಬಿಟ್ಟು ಇವತ್ತು ಅವ್ರಿಗೆ ಭಾಷೆ ಗೊತ್ತಿಲ್ಲ, ಅವ್ನಿಗೆ ಏನು ಗೊತ್ತಿಲ್ಲ. ಮೇಡಮ್ಗಳು ಹೇಳ್ತಾರೆ ಕರೆದಿದ ಕಡೆ ಬರಲ್ಲ, ಎಷ್ಟು ಕೊಡ್ಬೇಕೇನಂತಾರೆ. ಅವ್ನಿಗೆ ಎಂತದಿಲ್ಲ, ಈ ಜಾಗನ ನಾನು ಲೊಕೇಶನ್ ಹಾಕೋತೀನಿ, ನನ್ಗೆ 200 ಕೊಡು 250 ಕೊಡು ಅಂತ ಕೇಳಿದಾಗ ಇದನ್ನ ನಮ್ಮ ಕೈಲಿ ಕಂಟ್ರೋಲ್ ಎಷ್ಟಂತ ಮಾಡೋಕ್ಕಾಗುತ್ತೆ ಸರ್. ಸರ್ಕಾರ ಬಂದ್ಬಿಟ್ಟು ಯಾವಾಗ ಪೊಲೀಸ್ನು RTO ಅವರು ನಿಂತ್ಕೋತಾರೋ ಅವ್ರ ಜೊತೆ ನಾವು ಸಪೋರ್ಟ್ ಮಾಡ್ತೀವಿ. ಅವಾಗ ಇದು 1 ವರ್ಷ ಕಾಲ ನಾವು ಇವ್ರನ್ನ ಸರಿಪಡಿಸ್ಬೇಕಾದ್ರೆ 1 ವರ್ಷ ಕಾಲ ಬೇಕಾಗುತ್ತೆ. ರಿನ್ಯೂವಲ್ ಬರ್ತಾನೆ, ಪರ್ಮಿಟ್ ರಿನ್ಯೂವಲ್ ಬರ್ತಾನೆ, ಲೈಸೆನ್ಸ್ ರಿನ್ಯೂವಲ್ ಬರ್ತಾನೆ, ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಬೇಕಾಗುತ್ತೆ. ಇಂಥದಕ್ಕೆಲ್ಲ ಬಂದಾಗ ಅವನ್ನ ಕುಣಿಸಿ ಪಾಠ ಹೇಳಿದ್ರೆ ಖಂಡಿತ ಈ ಹೆಸರು ಏನು ಕೆಟ್ಟೋಗಿದೆ ಅದನ್ನ ಸರಿಪಡಿಸೋಕ್ಕಾಗುತ್ತೆ. ನಾವು ಸಂಪೂರ್ಣವಾಗಿ ಅವ್ರಿಗೆ ನಾವು ಉಚಿತವಾಗಿ ನಮ್ಗೇನು ಅವ್ರಿಗೆ ಬೇಕು ಕೊಡೋದೇ ಏನು ಬೇಕಾಗಿಲ್ಲ. ನಾವಾಗ ಬಂದು ನಮ್ಮ ಚಾಲಕನ ತಿದ್ಕೊಳ್ಳೋಕೆ ಏನೆಲ್ಲ ಮಾಡ್ಕೊಡ್ಬೇಕು ಅದಕ್ಕೆ ನಾವು ಮುಂದೆ ಬರ್ತೀವಿ. ನಾವು ಮಾತ್ರ ಅಲ್ಲ, ಎಲ್ಲ ಸಂಘಟನೆ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಈ ವೇದಿಕೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಎಸ್, ಗಮನಿಸಿದ್ರಿ ಶಾನಾಜ್ ಅವರೇ. ಈಗ ನೀವು ಹೇಳ್ತಾ ಇದ್ರಿ ಸಾಕಷ್ಟು ವಿಚಾರಗಳ ಕುರಿತು ಆಗಲೇ ಹೇಳ್ತಾ ಇದ್ರಿ, ಎರಡೂ ಸರ್ಕಾರಗಳದ್ದು ತಪ್ಪಿದೆ. ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಆಡಳಿತ ಮಾಡ್ತಾ ಇರುವಂತ ಎರಡೂ ಸರ್ಕಾರಗಳು ಜನರಿಗೆ ಮೋಸ ಮಾಡ್ತಾ ಇವೆ ಎನ್ನುವುದಾಗಿ. ಈಗ ಗಮನಿಸ್ತಾ ಹೋಗೋದಾದ್ರೆ ಈ ಉಚಿತ ಯೋಜನೆಗಳ ಹೊರತಾಗಿ ಈ ಎರಡೂ ಸರ್ಕಾರಗಳು, ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಜನರಿಗೆ ಬೇರೆ ಯೋಜನೆಗಳನ್ನ ಕೊಡಬಹುದಿತ್ತಾ? ಸರ್ ನಾನು ನಿಮ್ಗೆ ಹೇಳಿದೆ, ಈ 2,000 ಕೊಟ್ಬಿಟ್ಟು ನೀವು 10,000 ರೂಪಾಯಿ ನೀವು ಫೀಸ್ ಕಟ್ಟಿ ಆಸ್ಪತ್ರೆಗೆ ಹೋದಾಗ ನೀವು ಲಕ್ಷಾಂತರ ರೂಪಾಯಿ ಬಿಲ್ ಕಟ್ಟಿ ಅನ್ನೋದಕ್ಕಿಂತನೂ ಒಂದು ಬೆಸ್ಟ್ ಏನು ಗೊತ್ತಾ, ಈಗ ಆಲ್ಮೋಸ್ಟ್ ತುಂಬ ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಇದೆ. ಬಟ್ ಯಾರೂ ಇಷ್ಟಪಡಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಅಂದರೆ ಫಸ್ಟಿಂದನೂ ಒಂದು ಕೆಟ್ಟ ಹೆಸರು ಬಂದ್ಬಿಟ್ಟಿದೆ, ಮಕ್ಕಳ ಭವಿಷ್ಯ ಏನಾಗುತ್ತೆ ಅಂತ. ಈಗ ಸರ್ ಹೇಳ್ತಾ ಇದ್ರು ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಸ್ವಲ್ಪ ಜಾಸ್ತಿ ಇಂಗ್ಲೀಷ್ ಮಾತಾಡಿದ್ರೆ ಯಾಕಪ್ಪ ನಿನಗೆ ಕನ್ನಡ ಬರಲ್ವಾ ಅಂತಾರೆ. ಕರೆಕ್ಟ್. ಹಿಂದಿಯವ್ರು ಯಾರಾದರೂ ಬಂದಿಲ್ಲಿ ವರ್ಕ್ ಮಾಡೋವಾಗ ಇವನು ಹಿಂದಿ ಅವನು ಜಾತಿ ಭೇದದ ಬಗ್ಗೆ ಫೈಟ್ ಮಾಡಕ್ ರೆಡಿ ಇದ್ದಾರೆ. ಜನಗಳದ ಕಷ್ಟ ಏನಿದೆ ಅವ್ರಿಗೋಸ್ಕರ ಏನ್ ಮಾಡೋಣ ಅನ್ನೋದಿಲ್ಲ. ನೋಡಿ ನಮ್ದು ಬ್ಯಾಂಗ್ಳೂರ್ ಹೇಗ್ ಗೊತ್ತಾ, ಕರ್ನಾಟಕ ಅನ್ನೋದು ಎಲ್ಲರಿಗೂ ವೆಲ್ಕಮ್ ಇದೆ ಅಲ್ವಾ. ಮತ್ತೆ ಈ ಆಟೋದಿಂದ ಹಿಡಿದು ಎಲ್ಲಾ ಭ್ರಷ್ಟಾಚಾರ ಬರೇ ಇಲ್ಲಿ ಕರ್ನಾಟಕದಲ್ಲೇ ಜಾಸ್ತಿ ಸರ್. ಮುಂಬೈಯಲ್ಲಿ ನೀವು 2 ಗಂಟೆ ರಾತ್ರಿಯಲ್ಲಿ ಕರೆದ್ರು ಒಂದೇನ್ ಮೀಟರ್ ಇದೆ 2 ರೂಪಾಯಿ ಇದ್ರು ಅವ್ರು ಕೊಡ್ತಾರೆ. ಗೋವಾದಲ್ಲಿ ಈ ಓಲಾ ಗೀಲಾಗೆಲ್ಲ ಅಲೋನೇ ಇಲ್ಲ. ಅಲ್ಲಿ ಏನಿದೆ ಆಟೋ ಅವ್ರು ಮಿನಿಮಮ್ 100 ರೂಪೀಸ್, ಎಲ್ಲಾದ್ರೂ ಹೋಗಿ 100 ರೂಪೀಸ್ ಫಿಕ್ಸ್. ಈ ತರ ಫಿಕ್ಸ್ ಇದೆ. ಒಂದು ನಾವೇನು ನಮ್ಮ 25 ರೂಪೀಸ್ 30 ರೂಪೀಸ್ ಅಲ್ಲಿ ಹೋಗ್ತೀವಿ ಅದನ್ನ ಅವರು 100 ರೂಪೀಸ್ ಗಂತ ಇಟ್ಟಿದ್ದಾರೆ. ಯಾಕಂದ್ರೆ ಅದು ಚಿಕ್ಕ ಸಿಟಿ, ಅವ್ರು ಬೆಳೆಯೋದಕ್ಕೆ ಆತರ ಬೇಕು. ಬಟ್ ಎಲ್ಲಾ ಜನ ಬಂದು ನಮ್ಮ ಕರ್ನಾಟಕದಲ್ಲಿ ಇರೋದಕ್ಕೆ ಯಾಕೆ ಇಷ್ಟಪಡ್ತಾರೆ ಅಂದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ವೆದರ್. ನಮ್ ವೆದರ್ ಚೆನ್ನಾಗಿದೆ, ನಮ್ಮ ಒಂದು ಈ ಗಾರ್ಡನ್ ಸಿಟಿಯಲ್ಲಿ ಇರ್ತೀವಿ ಅನ್ನೋ ಒಂದು ಖುಷಿಗೆ ಬಂದು ಸೇರ್ಕೊಂಡಿದ್ದಾರೆ. ಆ ಸೇರ್ಕೊಂಡಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಯಾರು ಲೋಕಲ್ ಅಂತ ಹೇಳಕ್ಕಾಗಲ್ಲ, ಯಾರು ಹೊಸಬ್ರು ಅಂತ ಹೇಳಕ್ಕಾಗಲ್ಲ. ಒಂದು ವಿಷಯ ಏನಂದ್ರೆ ಈ ಉಚಿತ ಕೊಡೋದು ಏನೂ ಬೇಕಾಗಿಲ್ಲ ಸರ್. ಅವ್ರು ಕೊಡೋ 2,000 ರೂಪಾಯಿ ಅವ್ರದ್ದೇನು ಆಗೋದಿಲ್ಲ. ಇಲ್ಲಿಂದ 2,000 ರೂಪಾಯಿ ಕೊಡ್ತಾ ಇದಾರೆ, 1,000 ರೂಪಾಯಿದು LPG ಗ್ಯಾಸ್ ನ ಬುಕ್ ಮಾಡಿದ್ದಾರೆ. ಆ LPG ಗ್ಯಾಸ್ ಫಸ್ಟ್ 1.5 ತಿಂಗಳು ಬರ್ತಾ ಇತ್ತು, ಈಗ 1 ತಿಂಗಳಿಗಿಂತ ಮುಂಚೆನೆ ಖಾಲಿ ಆಗ್ತಿದೆ. ನಮಗೂ ಅರ್ಥ ಆಗ್ತಿಲ್ಲ, ಸೇಮ್ ಅಡಿಗೆ ಆಗ್ತಿದೆ, ಇನ್ನೂ ಅಡಿಗೆ ಕಡಿಮೆ ಮಾಡ್ತಾ ಇದ್ದಾರೆ, ಆದ್ರೂ 1 ಮಂತ್ ಅಲ್ಲಿ ಮುಗ್ದೋಗ್ಬಿಡುತ್ತೆ. ಇದೆಲ್ಲ ಲಾಜಿಕ್ ಹೇಗಾಗ್ತಿದೆ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇವ್ರದ್ದು ಉಚಿತ ಇರೋದು ಏನು ಬೇಡ ಸರ್. ಎಜುಕೇಶನ್ ಮತ್ತೆ ಆಸ್ಪತ್ರೆ
ಟ್ರಾನ್ಸ್ಪೋರ್ಟಿಂಗ್ ಮತ್ತೆ ಫುಡ್ ಬೇಕಾಗಿರುವಂತ ತರಕಾರಿಗಳು ರೈತರಿಗೆ ಒಂದು ಬೆಲೆ ಬರುತ್ತೆ. ರೈತರಿಗೆ ಬೆಲೆ ಯಾವಾಗ ಬರುತ್ತೆ ಗೊತ್ತಾ ಸರ್? ಪಾಪ ಬೆಳೆಯೋರು ಬಿಸಿಲಲ್ಲಿ ಇದು ಬೆಳಿತಾನೆ ಇದ್ದಾರೆ, ಬಟ್ ರೈತನಿಗೆ ಅದು ಹೋಗ್ತಾನೆ ಇಲ್ಲ. ನಂದು ಡೇ ಒಂದಿಂದ ನಾನು ಯಾವುದೇ ಒಂದು ನಾನು ಈ ಪ್ರೋಗ್ರಾಮ್ಸ್ ಅಲ್ಲಿ ಬರ್ತೀನಿ, ಅವಾಗೆಲ್ಲ ನಾನು ರೈತರ ಬಗ್ಗೆ ಮಾತಾಡ್ತೀನಿ. ಯಾವುದೇ ರೈತ ಬಿಸಿಲು ಹಾಕೊಂಡು AC ಕುತ್ಕೊಂಡಿರೋದು ಇದುವರೆಗೂ ನೋಡಿಲ್ಲ ಸರ್. ನಮ್ಮ ಮೋದಿ ಸಾಹೇಬ್ರು ಹೇಳ್ತಿದ್ದು ಚಪ್ಪಲ್ ಹಾಕೊಂಡು ಅವರು ಏರ್ಪೋರ್ಟ್ ಅಲ್ಲಿ ಹೋಗ್ಬಹುದು, ನಾನು ನಿಮ್ಗೆ ಆಕಾಶದಲ್ಲಿ ತೋರಿಸ್ತೀನಿ ಅಂತ. ಪ್ಯಾರಾಗನ್ ಚಪ್ಪಲೇ ಇಲ್ಲ ಸರ್, ಅವ್ರಿಗೆ ಆ ತರ ಗತಿ ತಂದಿದ್ದಾರೆ. ಸೊ ಎರಡು ಸರ್ಕಾರನು ಕೂತ್ಕೊಂಡು ಮಾತಾಡಿ ಈ 4 ಪಾಯಿಂಟ್ನ ಮಾತ್ರ ಅವರು ನಮಗೆ ಬೇಕಾಗಿರೋ ಥರ ಅನುಕೂಲ ಮಾಡಿಕೊಟ್ರೆ ಡೆಫಿನೆಟ್ಲಿ ಏನಾದರೂ ಒಂದು ಒಳ್ಳೇದಾಗೇ ಆಗುತ್ತೆ. ಎಸ್ ಶಹನಾಜ್ ಅವರು, ಇನ್ನೊಂದು ವಿಚಾರ, ಇಲ್ಲಿ ಬೆಂಗಳೂರಿನಲ್ಲಿ ವೆದರ್ ಚೆನ್ನಾಗಿದೆ, ಹಾಗೆಯೇ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಬೆಂಗಳೂರಿಗೆ ಬರ್ತಾರೆ. ಎಲ್ಲರೂ ಬರೋದು ಅವರ ಅನಿವಾರ್ಯತೆಗೋಸ್ಕರ, ನಾವೇನೋ ಅವ್ರನ್ನ ಬನ್ನಿ ಅಂತ ಕರೆದಿಲ್ಲ, ಬಂದ್ರೆ ನಾವು ಬೇಡ ಅಂತಾನು ಹೇಳೋದಿಲ್ಲ. ಪರಿಸ್ಥಿತಿ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಉತ್ತರ ಪ್ರದೇಶದಲ್ಲಿ ನಮ್ಮ ರಾಜ್ಯಕ್ಕಿಂತ ಕೆಟ್ಟದಾದಂತ ಪರಿಸ್ಥಿತಿ ಇದೆ. ಬಿಹಾರ ನೋಡಿ, ವೆಸ್ಟ್ ಬೆಂಗಾಲ್ ನೋಡಿ, ಅಲ್ಲಿ ಯಾವ ರೀತಿಯಾದಂತ ಬಡತನ ಇದೆ, ಕ್ರೈಮ್ ರೇಟ್ಗಳು ದಿನದಿಂದ ದಿನಕ್ಕೆ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಾ ಇದೆ, ನಿಜಕ್ಕೂ ಕೂಡ ಶೋಚನೀಯ. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ರಾಜಧಾನಿ ಬೆಂಗಳೂರು ಮೋರ್ ದೆನ್ ಬೆಟರ್. ಅದಕ್ಕೆ ನಾವು ಇಂಡಿಯಾದಲ್ಲಿ ನಂಬರ್ 1 ಪಟ್ಟಕ್ಕೆ ಇರುವಂತ ಎಲ್ಲಾ ರೀತಿಯಾದಂತ ಸಾಧ್ಯತೆಗಳು ಹತ್ತಿರ ಬರ್ತಾ ಇವೆ. ಎಸ್ ಸತ್ಯವಾಣಿ ಶ್ರೀಧರ್ ಅವ್ರನ್ನ ಮಾತನಾಡಿಸ್ತೀವಿ. ದಂಧೆ ದುನಿಯಾ ಎನ್ನುತ್ತದಾಗ ನಾವು ಮಾತನಾಡ್ತಾ ಇದ್ವಿ ಮೇಡಮ್, ಪ್ರತಿಯೊಂದರಲ್ಲೂ ಕೂಡ ದಂಧೆ. ಈಗ ಒಂದು ಸರ್ಕಾರಿ ಸ್ಕೂಲ್ಗೆ ಮಕ್ಕಳನ್ನ ಹಾಕೋಕೆ ಎಲ್ಲರೂ ಕೂಡ ಹಿಂದೇಟ ಹಾಕ್ತಾರೆ. ಸರ್ಕಾರ ಹೇಳುತ್ತೆ ನಾವು ಸರ್ಕಾರಿ ಶಾಲೆಯನ್ನು ಹೈಟೆಕ್ ಮಾದರಿಯಲ್ಲಿ ಮಾಡ್ತೀವಿ, ಯಾವುದೇ ಆಂಗ್ಲ ಮಾಧ್ಯಮ ಶಾಲೆಗಳಿಗೂ ಕೂಡ ಕಡಿಮೆ ಇರೋದಿಲ್ಲ ಅಂತೇಳಿ. ಆದ್ರೆ ಅದೇ ರಾಜಕಾರಣಿಗಳದ್ದು 5-6 ಶಾಲೆಗಳು ಇರುತ್ತೆ. ಇತ್ತ ಸರ್ಕಾರಿ ಶಾಲೆಗಳ ಕತೆ ನೋಡಿದ್ರೆ ಅದ್ರಲ್ಲಿ ಕೂರೋಕ್ ಬೆಂಚ್ ಇರಲ್ಲ, ಹಂಚಲ ಕಿತ್ತೋಗಿರುತ್ತೆ. ಈ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ? ಸರ್, ಈಗ ನಾವು ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ತೀವಿ. ಹೌದು. ಒಂದು ಮ್ಯಾಚ್ ಬಾಕ್ಸ್ಗೂ ಒಂದು GST ಅಂತ ಕಟ್ತಾರೆ. ನಮ್ಮ ಎಜುಕೇಷನ್ ಅದು ನಮ್ಮ ಹಕ್ಕು ಸರ್. ಅದು ಹೆಲ್ತ್ ಎಜುಕೇಷನ್ ಅನ್ನೋದು ಕಂಪಲ್ಸರಿ ಪ್ರತಿಯೊಬ್ಬರಿಗೂ ಫ್ರೀ ಇರಲೇಬೇಕು. ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಗೌರ್ಮೆಂಟ್ ಸ್ಕೂಲ್ಸ್ ಇತ್ತು, ಅವಾಗ ತಕ್ಕ ಮಟ್ಟಿಗೆ ಎಜುಕೇಷನ್ಸ್ ಚೆನ್ನಾಗೇ ಇತ್ತು, ಯಾಕೆಂದರೆ ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ಇರಲಿಲ್ಲ. ನಮ್ಮ ಟೀಚರ್ಸ್ ಎಲ್ಲ ಚೆನ್ನಾಗೇ ಹೇಳ್ಕೊಡ್ತಾ ಇದ್ರು. ಆಮೇಲೆ ಯಾವಾಗ ರಾಜಕಾರಣಿಗಳ ದುರಾಸೆ ಜಾಸ್ತಿ ಆಯಿತು, ಜನಗಳಿಗೂ ಒಂದು ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಬೇಕಂತ ಆಸೆ ಜಾಸ್ತಿ ಆಯಿತು, ಬಂದ ತಕ್ಷಣ ಏನಾಯಿತು, ಪ್ರೈವೇಟ್ ಸ್ಕೂಲ್ಸ್ ಜಾಸ್ತಿ ಆಯಿತು, ಕಾನ್ವೆಂಟ್ಸ್ ಜಾಸ್ತಿ ಆಯಿತು. ಎಲ್ಲ ಸ್ಕೂಲ್ಸು ಮತ್ತು ಯೂನಿವರ್ಸಿಟಿಯಿಂದ ಒಂದು LKG ಇಂದ ಯೂನಿವರ್ಸಿಟಿ ನಡೆಸೋರೆ ರಾಜಕಾರಣಿಗಳು, ಹಾಸ್ಪಿಟ್ಲ್ ನಡೆಸೋರು ರಾಜಕಾರಣಿಗಳು. ಸೊ ಅವ್ರಿಗೆ ಅವೆರಡು ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಒಬ್ಬರನ್ನ ಡೆಲ್ಲಿ ಸರ್ಕಾರನ ನೋಡ್ಕೊಂಡು ನೀವೆಲ್ಲ ಫ್ರೀ ಸ್ಟಾರ್ಟ್ ಮಾಡಿದ್ರಿ, ಆಯ್ತಾ, ಎಲ್ಲ ಫ್ರೀ ಬಸ್ ಕೊಟ್ರಿ, ಮಹಿಳೆಯರಿಗೆ ಫ್ರೀ ಡೆಲ್ಲಿ ನೋಡಿ ಮಾಡಿದ್ರೆ, ಬಟ್ ಡೆಲ್ಲಿನಲ್ಲಿ ಹೆಲ್ತ್ ಎಜುಕೇಶನ್ ಕೊಟ್ಟಿದ್ರು, ಅದನ್ಯಾರು ಫಾಲೋ ಮಾಡ್ತಾ ಇಲ್ಲ. ಹೋಗಿದ್ದಾರೆ. ನಾನು ಹೇಳ್ತಿರೋದು ಫಾಲೋ ಮಾಡ್ಬೇಕಾಗಿತ್ತು. ನಾವು ಕೇಳ್ತಿರೋದೇನ್ ಗೊತ್ತಾ, ಹೆಲ್ತ್ ಎಜುಕೇಶನ್ ಅದಾದ್ರೂ ಮಾಡ್ಬೇಕಾಗಿತ್ತು, ಬೇರೆ ಯಾವ್ದು ಬೇಕಾಗಿರ್ಲಿಲ್ಲ. ಅದೊಂದು ಮಾಡಿದ್ರೆ ಒಂದು ಚೆನ್ನಾಗಿರ್ತಾ ಇತ್ತು. ಈಗ ದಂಧೆ ಅಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ದೊಡ್ಡವರಿಗೆ ಎಲ್ಲ ಉದ್ಧಾರ ಮಾಡೋದೇ ನಡೀತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಸಾಮಾನ್ಯವಾಗಿರೋರಿಗೆ ಮೊಬೈಲ್ ಫ್ರೀ ಅಂತ ತಂದ್ರಿ, ಈ ಇಂಟರ್ನೆಟ್ ಫ್ರೀ ಅಂತ ಕೊಟ್ರಿ, ಆಮೇಲೆ 1,000 ರೂಪಾಯಿಗೆ ಮೊಬೈಲ್ ಸಿಮ್ಮು ಕಾರ್ಡ್ ಎಲ್ಲ ಕೊಟ್ರು, ಒಂದು ಕಸ ಗುಡಿಸೋವ್ರನ್ನ ಸಮೇತ ಮೊಬೈಲ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದರಲ್ಲಿ ವಿಡಿಯೋಗಳೆಲ್ಲ ಫ್ರೀ ಅಂತ ಕೊಟ್ರಿ. ಆಮೇಲೆ ಏನ್ ಮಾಡಿದ್ರಿ, ಎಲ್ಲರಿಗೂ ಅಭ್ಯಾಸ ಹತ್ತಿಸ್ಬಿಟ್ಟು ಆಮೇಲೆ ಎಲ್ಲ ರೇಟ್ ಜಾಸ್ತಿ ಆಗೋಯ್ತು. ಈಗ ನೀವೊಂದು ಜಿಯೋ ಇದು ಪ್ಲಾನ್ ತಗೊಳಕ್ ಹೋದ್ರೆ ಎಷ್ಟಿದೆ ರೇಟ್, 350-400 ರೂಪಾಯಿ, ಕಡಿಮೆ ಯಾವುದೂ ಇಲ್ಲ. ಫಸ್ಟ್ ಫ್ರೀ ಕೊಟ್ರು. ಹಾಗೆ ಓಲಾ ಊಬರ್ ಬಂದಾಗ್ಲೂ ಅವರು ಫ್ರೀ ಕೊಟ್ರು 40 ರೂಪಾಯಿಗೆ ನೀವೆಲ್ಲಾದ್ರೂ ಓಡಾಡಿ ಅಂತೆಲ್ಲ ಕೊಟ್ರು. ಕೊಟ್ಮೇಲೆ ಏನಾಯ್ತು, ಈಗ ಬಾಯಿಗೆ ಬಂದಂಗೆ ರೇಟ್ ಆಗ್ತಿದ್ದಾರೆ. ಈಗ ಆ ಕ್ಯಾಬ್ ಡ್ರೈವರ್ಸ್ ಹೇಳ್ತಾರೆ ನಮಗೇನು ಬರೋದಿಲ್ಲ, 40% ಅವರೇ ತಗೊಂತಾರೆ ಅಂತ. ಸೊ ಈಗ ಕರ್ನಾಟಕದಲ್ಲಿ ಇದ್ದವರು ಜನರ ದುಡ್ಡು ಡ್ರೈವರ್ಗೂ ಹೋಗ್ತಾ ಇಲ್ಲ, ಕ್ಯಾಬ್ ಓಡಿಸೋರ್ಗೂ ಹೋಗ್ತಾ ಇಲ್ಲ, ಬೇರೆ ಯಾರೋ ವಿದೇಶದಲ್ಲಿರೋನು ರಿಚ್ ಪರ್ಸನ್ ಅವನು ಉದ್ಧಾರ ಆಗ್ತಾ ಇದ್ದಾನೆ. ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕಾಗತ್ತೆ. ಅದಕ್ಕೆಲ್ಲ ಯಾರ ಕಾರಣ? ಈ ಸರ್ಕಾರ ಪಾಲಿಸಿ ಮಾಡ್ಬೇಕು ಸರ್. ಜನ ನಾವು ಓಟ್ ಹಾಕಿ ಗೆಲ್ಸಿದ್ದೆ ಯಾಕೆ, ನಿಶ್ಚಿಂತೆಯಾಗಿ ಇರಬೇಕು ಅಂತ. ಒಂದು ಬಜೆಟ್ ಒಂದು ಫಿಕ್ಸ್ ಅಂತ ಆದ್ಮೇಲೆ ಒಂದು ರೇಟ್ ಒಂದು ಫಿಕ್ಸ್ ಆಗಿರ್ಬೇಕು. ತರಕಾರಿ ರೇಟ್ ಫಿಕ್ಸ್ ಇರಲ್ಲ. ಈಗ ಟೊಮೆಟೊ 20 ರೂಪಾಯಿಗೆ ಸಿಗ್ತಾ ಇದೆ, ಇನ್ ಸ್ವಲ್ಪ ದಿವಸ ಆದ್ಮೇಲೆ 80 ರೂಪಾಯಿ ಆಗುತ್ತೆ. 80 ರೂಪಾಯಿ ಅಂತ ರೈತ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡೋಷ್ಟಿಗೆ 5 ರೂಪಾಯಿ ಬಂದ್ಬಿಡುತ್ತೆ. ಸೊ ಯಾವ್ದು ಕಂಟ್ರೋಲ್ ಆಗ್ತಾ ಇಲ್ಲ. ಅವ್ರಿಗೆಲ್ಲ ಅವ್ರಿಗೆ ರೈತರಿಗೆ ಒಂದು ಬೆಲೆ ಒಂದು ಕಂಟ್ರೋಲ್ ಮಾಡಿ, ತರಕಾರಿ ಹಣ್ಣು ತರಕಾರಿಗಳು ಮತ್ತೆ ಆಹಾರ ಧಾನ್ಯಗಳ ಬೆಲೆ ಕಂಟ್ರೋಲ್ ಆದ್ರೆ, ಮತ್ತೆ ಹೆಲ್ತ್ ಎಜುಕೇಶನ್ ಕೊಟ್ರೆ ಈ ತರ ಪ್ರಾಬ್ಲಮ್ಗಳೇ ಆಗಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರಘು ಅವರೇ, ಇನ್ನೊಂದು ಕಡೆಯಲ್ಲಿ ಬೈಕ್ ಟ್ಯಾಕ್ಸಿಗಳಿಂದ ಆಟೋ ಚಾಲಕರಿಗೆ ಅಥವಾ ಕ್ಯಾಬ್ ಚಾಲಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಎನ್ನುವಂಥದ್ದಾಗಿ ನಿಮ್ಮ ಆರೋಪ. ಇದು ಲೀಗಲ್ ಸರ್, ಇಲ್ಲೀಗಲ್? ಸರ್, ಸಾರಿಗೆ ಇಲಾಖೆನೇ ಇಲಿಗಲ್ ಅಂತೇಳಿ ಒಪ್ಕೊಂಡಿದೆ. ಓಕೆ.
ಏನು ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ 2020-21 ಲಕ್ಷ್ಮಣ್ ಸವದಿ ಅವರು ಟ್ರಾನ್ಸ್ಪೋರ್ಟ್ ಸಾರಿಗೆ ಸಚಿವರಾಗಿರ್ತಾರೆ. ಅವಾಗ ಒಂದು ಪಾಲಿಸಿ ತಗೊಬರ್ತಾರೆ, ಕರ್ನಾಟಕದಲ್ಲಿ ವಿದ್ಯುತ್ ಬೈಕ್ ಟ್ಯಾಕ್ಸಿ ಅಂತ. ಕಿಲೋಮೀಟರ್ಗೆ 5 ರೂಪಾಯಿ, ಅವರು 6 ಕಿಲೋಮೀಟರ್ ಮೇಲ್ಗಡೆ ಡ್ರಾಪ್ ಮಾಡಂಗಿಲ್ಲ, ಅಷ್ಟರೊಳಗಡೆ ಮಾತ್ರ ಇರಬೇಕು ಅಂತೇಳಿ ಒಂದು ಸ್ಕೀಮ್ ತರ್ತಾರೆ. ಈ ಸ್ಕೀಮ್ನ ಈ ಕಂಪ್ನಿಗಳು ಏನ್ ಮಾಡ್ತವೆ, ದುರುಪಯೋಗ ಪಡಿಸ್ಕೋತವೆ. ಎಲೆಕ್ಟ್ರಿಕ್ ಬಿಟ್ಟು ವೈಟ್ ಬೋರ್ಡ್ ನಲ್ಲಿ ಬಾಡಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಏನಾಗುತ್ತೆ, ನಾವುಗಳು ನಮ್ಮ ನಿರಂತರವಾಗಿ ಹೋರಾಟ ಆದಾಗ ಕಳೆದ ಸೆಪ್ಟೆಂಬರ್ 11 ಹೋರಾಟ ಆದ್ಮೇಲೆ ಏನ್ ಮಾಡುತ್ತೆ ಸರ್ಕಾರ, ಏನು ಪಾಲಿಸಿ ಮಾಡಿತ್ತು ಅದನ್ನ ವಾಪಸ್ ತಗೊಳುತ್ತೆ. ಬೈಕ್ ಟ್ಯಾಕ್ಸಿ ಪಾಲಿಸಿ ಕರ್ನಾಟಕದಲ್ಲಿ ಇಲ್ಲ ಇವಾಗ. ಯಾವುದೇ ಒಂದು ಬೈಕ್ ಟ್ಯಾಕ್ಸಿಗೆ ನಿರ್ದಿಷ್ಟವಾದ ರೇಟ್ ಇಲ್ಲ. ಬಟ್ ರ್ಯಾಪಿಡೋ ಇನ್ನೂ ಇದೆ. ರ್ಯಾಪಿಡೋ ಅದನ್ನೇ ಹೇಳ್ತಾರೆ. ಈಗ ಅವ್ರು ಏನ್ ಮಾಡಿದ್ದಾರೆ, ರ್ಯಾಪಿಡೋ, ಓಲೋ, ಉಬರ್ ಇವರು 3 ಜನನು ಒಂದಾಗ್ತಾರೆ ನೋಡಿ. ನಾವು ಇಲ್ಲಿ ಆಟೋ ಸಂಘಟನೆಗಳು ಒಂದಾಗಲ್ಲ, ಕನ್ನಡಿಗರು ಒಂದಾಗಲ್ಲ. ಆ ಕಂಪ್ನಿಯವರು ಅವ್ರು ಬುಡಕ್ ಹೋದಾಗ ಮಾತ್ರ ಯಾವಾಗ ಪಾಲಿಸಿ ವಾಪಸ್ ತಗೊಂಡ್ರು 3 ಜನನು ಹೈಕೋರ್ಟ್ಗೆ ಹೋಗಿ ಸ್ಟೇ ಹಾಕೋತಾರೆ. ಒಂದು ಸ್ಟೇ ನಮಗೆ 4 ತಿಂಗಳಾಗಿದೆ ಜಡ್ಜ್ಮೆಂಟ್ ಬರಬೇಕು. ಬರೀ ಜಡ್ಜ್ಮೆಂಟ್ ಬರಬೇಕು, ಆರ್ಗ್ಯುಮೆಂಟ್ ಎಲ್ಲ ಮುಗ್ದೋಗಿದೆ. ನಮ್ ಜಡ್ಜ್ ಸಾಹೇಬ್ರು ಇದುವರೆಗೂ ನಮ್ಗೆ ಏನಕ್ಕೆ ಅಂತ ನಮ್ ಮುಂಚೆ ಡೇಟ್ ಗೊತ್ತಾಗ್ತಾ ಇತ್ತು, ಈ ಡೇಟು ಆ ಡೇಟು ಅಂತ ನಾವೆಲ್ಲ ಡ್ರೈವರ್ಗೆ ಹೇಳ್ತಿದ್ವಿ. ಇವಾಗ ಆ ಡೇಟ್ ಹೇಳುವಂತ ಪರಿಸ್ಥಿತಿನ ನಾವು ಇಲ್ಲ. ಇವತ್ತು ರ್ಯಾಪಿಡೋ ಅಧಿಕೃತವಾಗಿ ಇಲ್ಲ, ಸಾರಿಗೆ ಇಲಾಖೆಯಿಂದ ಅನುಮತಿ ಪಡೆದಿಲ್ಲ. ಅದು ಬಹಿರಂಗವಾಗಿ ಸಾರಿಗೆ ಸಚಿವರು ಹೇಳಿದ್ದಾರೆ, ಸಾರಿಗೆ ಅಧಿಕಾರಿಗಳು ಹೇಳಿದ್ದಾರೆ, ರಾಜ್ಯಪಾಲರು ಸೈನ್ ಮಾಡಿ ಕೊಟ್ಟಿದ್ದಾರೆ. ಏನಂತ, ನಾವು ಬೈಕ್ ಟ್ಯಾಕ್ಸಿ ಪಾಲಿಸಿ ಕರ್ನಾಟಕದಿಂದ ವಾಪಸ್ ತಗೊಂಡಿದೀವಿ ಅಂತ ಹೇಳಿ. ಇವತ್ತವರೆಗೂ ನನ್ನ ಮೇಲೆ 7 ಕೇಸ್ ಹಾಕಿದ್ದಾರೆ ಹೋರಾಟ ಮಾಡಿದಕ್ಕೆ. ಹಾಕೋದೇನು ಬೈಕ್ ಟ್ಯಾಕ್ಸ್ ಬಂದ್ ಹಾಕಲ್ಲ, ಇದೇ ಪೊಲೀಸ್ ಅಧಿಕಾರಿಗಳು ಹಾಕೋದು. ಇವರೇ ಯಾವ್ಯಾವ ತರ ಕ್ಲೂ ಇರುತ್ತೆ ಕೊಡೋದು, ಯಾರ್ಯಾರು ಹೋರಾಟ ಮಾಡ್ತಾರೆ ಅವ್ರಗಳ ಮೇಲೆ ಇವರು ಕೇಸ್ ಹಾಕ್ಸುವಂತ ಕೆಲಸ ಮಾಡೋದು. ಇದು ರ್ಯಾಪಿಡೋ ಅಕ್ರಮವಾಗಿ ಓಡ್ತಾ ಇದೆ. ಇದನ್ನ ಸರ್ ನಾವು ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಇನ್ನ 7 ಅಲ್ಲ, ಇನ್ನ ಎಷ್ಟೇ ಕೇಸ್ ಆದ್ರೂ ಪರವಾಗಿಲ್ಲ, ಆ ಕಂಪ್ನಿಗಳ ವಿರುದ್ಧ ಹೋರಾಟ ಮಾಡಿ ಎಲ್ಲ ಸಂಘ ಸಂಸ್ಥೆಯವರು ಆ ಕಂಪ್ನಿಯನ್ನ ಬೆಂಗಳೂರಿಂದ ಖಾಲಿ ಮಾಡಿಸ್ತೀವಿ ಸರ್. ಮತ್ತೆ ಸರ್ ಇದರಿಂದ ದೊಡ್ಡ ದುಷ್ಪರಿಣಾಮ ಬೀಳ್ತಾ ಇರೋದು ಮನೆಯಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ. ಮಕ್ಕಳು ಕೆಟ್ಟ ಅಭ್ಯಾಸಕ್ಕೆ ಹೆಂಗಿದೆ ಅಂದ್ರೆ, ಬೈಕ್ ಇರುತ್ತೆ ಮನೆಗಳಲ್ಲಿ, ಇದಕ್ಕೇನು ಆಟೋನೇ ಬೇಕು ಟ್ಯಾಕ್ಸಿನೇ ಬೇಕು ಅನ್ನಂಗಿಲ್ಲ. ಯಾವುದೇ ಒಂದು ಮನೇಲಿ ಒಂದು ವೈಟ್ ಬೋರ್ಡ್ ಬೈಕ್ ಇದ್ರೆ ಸಾಕು, ಅದನ್ನ ಅವ್ರು ಲಾಗಿನ್ ಮಾಡ್ಕೋಬಹುದು. 200 ರೂಪಾಯಿ ದುಡ್ಡಿದೆ, ತಡೆಯೋ ಬಂದೆ ಮಚ ಅಂತೇಳಿ ಹೋಗಿ ಒಂದು ರೌಂಡ್ 200 ರೂಪಾಯಿ ಹೊಡ್ಕೊಂಡು ಒಂದು ಬಾರಲ್ಲಿ ಇರ್ತಾನೆ. ಇದು ಕರ್ನಾಟಕ ಸರ್ಕಾರ ಆದಷ್ಟು ಗಮನ ತಗೊಂಡು ಸರ್, ಆಟೋ ಚಾಲಕರಿಗೆ ಪರ್ಮಿಟ್ ಕೊಟ್ಟಿದೆ, ಇನ್ಸೂರೆನ್ಸ್ ಇದೆ, ಕಮರ್ಷಿಯಲ್ ನಾವೆಲ್ಲ ಟ್ಯಾಕ್ಸ್ ಕಟ್ತೀವಿ. ಒಂದು ಇನ್ಸೂರೆನ್ಸ್ 8,500 ರೂಪಾಯಿ, ಬೈಕಿಗೆ ಬರೀ 900 ರೂಪಾಯಿ ಇನ್ಸೂರೆನ್ಸ್ ಮಾಡ್ಬೋದು. ಅಂದ್ರೆ ಪರ್ಮಿಟ್ ಇದೆ. ಆಟೋ ಇವತ್ತು 2,80,000 ಆಗಿದೆ. ಈಗ ಮೊನ್ನೆ 5,000 ಜಾಸ್ತಿ ಆಗಿದೆ. ನಾವ್ ಯಾರ ಹತ್ರ ಹೋಗಿ ರೇಟ್, ಅದು ಕಂಪ್ನಿ, ಪ್ರೈವೇಟ್ ಕಂಪ್ನಿ, ಸರ್ಕಾರದ ಹತ್ರ ಹೋಗಿ ಕೇಳ್ಬೋದು, ಯಾಕೆ ಜಾಸ್ತಿ ಮಾಡ್ತೀರಾ ಕಮ್ಮಿ ಅಂತ. ಕಂಪ್ನಿಯವ್ರ ಹತ್ರ ನಾವು ಕೇಳಂಗೂ ಇಲ್ಲ. ಖಂಡಿತ ಅವ್ನು ಬೇಕಾದ್ರೆ ತಗೊಳ್ಳಿ, ಸಾಕಾದ್ರೆ ಬಿಡಿ ಅಂತಾನೆ. ಈ ಪರಿಸ್ಥಿತಿಲಿ ನೀವು ಒಳ್ಳೆ ಪ್ರಶ್ನೆ ಎತ್ತಿದ್ರಿ. ಈ ಮೂಲಕ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಯಾರು ರ್ಯಾಪಿಡೋ ಉಪಯೋಗಿಸಕ್ ಹೋಗ್ಬೇಡಿ. ಎಲ್ಲ ಆಟೋ ಚಾಲಕರನ್ನ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ನಿಮ್ಮ ಕನ್ನಡಿಗರು, ನಾವು ನಿಮ್ಗೋಸ್ಕರ ಕನ್ನಡದ ಯಾವುದೇ ವಿಚಾರ ಬಂದ್ರು ಆಟೋ ಚಾಲಕರು ಮೊದಲು ಬಾವುಟ ಕಟ್ಕೊಂಡು ಕಾವೇರಿ ಹೋರಾಟ ಆಗಿರ್ಬೋದು, ನಾಡಿನ ಹೋರಾಟಕ್ಕಾಗ್ಲಿ ಬರ್ತಾರೆ. ನಮ್ಮ ಸಣ್ಣ ತಪ್ಪುಗಳಿದಾವೆ, ಇಲ್ಲ ಅಂತ ಅದನ್ನ ನೀವು ದೊಡ್ಡ ಮಾಡದಲೆ ಈ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಿ ಎಲ್ಲಾ ಪ್ರಯಾಣಿಕರು ಆಟೋ ಹತ್ತಿ ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊತೀವಿ. ಒಂದು ವಿಷಯ ಏನಿರುತ್ತೆ ಗೊತ್ತಾ, ನಿಮ್ಮ ಒಂದು ಬೇಡಿಕೆನ ಜನನ ಏನಕ್ಕೆ ಎಕ್ಸೆಪ್ಟ್ ಮಾಡಬೇಕು ಅಂದ್ರೆ, ಈಗ ಮನೇಲಿ ಕುತ್ಕೊಂಡು ನೋಡ್ತಿರೋರು ಹೆಂಗಸ್ರೇನ್ ಹೇಳ್ತಾರೆ ಗೊತ್ತಾ, ಸಾರಿ ನಾನು ಹೇಳ್ತಿರೋದು ಬೇಜಾರು ಮಾಡ್ಕೋಬೇಡಿ, ಇವ್ರೇನೋ ಟಿವಿನಲ್ಲಿ ಕುತ್ಕೊಂಡು ಹೇಳ್ತಾ ಇದಾರಪ್ಪ, ನಾವು ಹೋಗಿ ಕೇಳಿದಾಗ 200 ರೂಪಾಯಿ ಕೊಡಿ, 300 ರೂಪಾಯಿ ಕೊಡಿ ಅಂತ ಹೇಳ್ಬಿಟ್ಟು ಎಷ್ಟು ಇದರಿಂದ ಮಾತಾಡ್ತಾರೆ, ರೂಡಾಗಿ ಮಾತಾಡ್ತಾರೆ, ಫ್ರೀಯಾಗಿ ಬಿಡೋ ತರ ಮಾತಾಡ್ತಾರೆ. ಓಲಾ ಬುಕ್ ಮಾಡಿದ ತಕ್ಷಣ ಅವಾಗ ಬರ್ತಾರೆ. ಆಗ್ಲೇ ಹೇಳಿದ್ರು ಒಂದಷ್ಟು ಆಟೋ ಚಾಲಕರಿದ್ದಾರೆ, ಬೆಳಗ್ಗೆ ಇಂದ ಡ್ಯೂಟಿ ಶುರು ಮಾಡಿದ್ರೆ 10 ಗಂಟೆಗೆ ಮುಗಿಸ್ಕೊಂಡು ಹೋಗ್ತಾರೆ. ಅವ್ರು ಯಾರು ಆಟೋ ಚಾಲಕರೇ ಅಲ್ಲ, ಕೆಲವ್ರ ಹತ್ರ ಲೈಸೆನ್ಸ್ ಇರೋದಿಲ್ಲ ಎನ್ನುವಂಥದ್ದಾಗಿ, ಸಂಘಟನೆಗಳಲ್ಲೂ ಕೂಡ ಇರೋದಿಲ್ಲ ಎನ್ನುವಂಥದ್ದಾಗಿ ಆಗ್ಲೇ ಹೇಳಿದ್ರು ರಘು. ತುಂಬಾ ಜನ ಈ ತರ ಇದಾರೆ ಸರ್, ಏನು ಓಲಾದಲ್ಲಿ ತೋರಿಸ್ತಾ ಇದ್ದಮ್ಮ ಅದನ್ನೇ ಕೊಡಿ, ನಾವೇ ಬಿಟ್ಬಿಡ್ತೀವಿ ಅಂತಾರೆ. ಆ ತರಾನು ಇದಾರೆ. ಓಲಾ ಉಬರ್ ಅಲ್ಲಿ ಏನಾಗಿದೆ, ಅವ್ರಿಗೆ 10 ಬಾಡಿಗೆ ಹೊಡೆದ್ರೆ ಒಂದು 50 ರೂಪಾಯಿ ಇನ್ಸೆಂಟಿವ್ ಏನಾಗಿದೆ, ಅದನ್ನ ಎಲ್ಲರೂ ಏನ್ ಮಾಡಿದಾರೆ, ಇವಾಗ ನೀವು ಓಲಾ ಯೂಸ್ ಮಾಡಿ ಅಂತ ಡ್ರೈವರ್ಗಳೇ 10 ಬಾಡಿಗೆ 12 ಬಾಡಿಗೆ ಅವ್ರ ಜೀವನ ಮೇಡಮ್ 20 ರೂಪಾಯಿ 50 ರೂಪಾಯಿ ಎಕ್ಸ್ಟ್ರಾ ಬಂದಾಗ ಏನಾಗುತ್ತೆ, ಡ್ರೈವರ್ಗೆ ಒಂಥರ ಖುಷಿ ಆಗುತ್ತೆ. ಆಟೋದವ್ರು ಸಹಕರಿಸಿದ್ರೆ ಯಾರೂನು ಓಲಾ ಉಬರ್ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಅವ್ರ ಕಂಪನಿ ಹೋಗುತ್ತಲ್ವಾ ಸರ್? ಎಸ್ ಮೇಡಮ್, ಆಗ್ಲೇ ಆ ವಿಚಾರವಾಗಿ ನಾವು ಮಾತನಾಡಿದ್ವಿ. ಇನ್ನೊಂದ್ ಕಡೆಯಲ್ಲಿ ಸಂಪತ್ ಅವರೇ, ಈಗ ರ್ಯಾಪಿಡೋ ಎನ್ನುವಂತ ಒಂದು ಖಾಸಗಿ ಆ್ಯಪ್ನ ಮೂಲಕ ಬೈಕ್ ಟ್ಯಾಕ್ಸಿ ಸೇವೆಯನ್ನ ಬೆಂಗಳೂರಿನಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ತುಂಬಾ ಜನ ಉಪಯೋಗಿಸಿದ್ರು. ಇದು ಇಲ್ಲೀಗಲ್ ಅಂತೇಳಿ ಸಾಕಷ್ಟು ಹೋರಾಟವನ್ನ ನೀವು ನಡೆಸ್ಕೊಂಡೇ ಬರ್ತಾ ಇದ್ದೀರಾ. ಬಟ್ ಇದರ ವಿರುದ್ಧ ಸರ್ಕಾರ ಯಾಕೆ ಇದುವರೆಗೆ ಕ್ರಮವನ್ನು ತೆಗೆದುಕೊಂಡಿಲ್ಲ? ವರ್ಷಾನುವರ್ಷ ಕಳಿತಾನೆ ಇದೆ ಸರ್. ಇದಕ್ಕೆ ಸರ್ಕಾರನೇ ಕಾರಣ ಅಂತ ಹೇಳಿಲ್ವಾ ಸರ್? ರಿಟೈರ್ಡ್ ಆಗತಕ್ಕಂಥ ಅಧಿಕಾರಿಗಳಿದ್ದಾರೆ ಅಲ್ಲಿ,
ಅಸಿಸ್ಟೆಂಟ್ ಕಮಿಷನರ್ ಅಂತ ಇಂಥ ಕಮಿಷನರ್ ಎಲ್ಲ ಬಂದ್ಬಿಟ್ಟು ಈ ಕಂಪನಿಗಳ ಜೊತೆಲಿ ಕೈ ಜೋಡಿಸ್ತಾರೆ. ಕೈ ಜೋಡಿಸ್ಕೊಂಡ್ಬಿಟ್ಟು ಅವ್ರ ಜೊತೆಲಿ ಇನ್ವಾಲ್ವ್ ಆಗಿ ಬಿಸ್ನೆಸ್ ಮಾಡ್ಕೊಂಡು ಈಗಲೂ ಕುಂತಿದ್ದಾರೆ ಸರ್. ಅದು ಯಾರ ಹೆಸರಲ್ಲಿ ಹೇಳಕ್ ಇಷ್ಟಪಡ್ತಾ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು, ನಮ್ಮ ಚಾಲಕರಲ್ಲೂ ಕೂಡ ನಾವು ಹೇಳ್ದು, ಈ ರ್ಯಾಪಿಡೋ, ಓಲಾ, ಊಬರ್ಗೆಲ್ಲ ನೀವು ಕೈ ಜೋಡ್ಸಕ್ ಹೋಗ್ಬಿಡಿ, ನಾಳೆ ದಿವಸ ಇದು ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಭೂತ ಆಗತ್ತೆ ಅಂತ ಹೇಳಿದ್ರು. ಕೇಳಿಲ್ಲ. ಸರ್ಕಲ್ ಅಲ್ಲಿ ಅವನಿಗೆ ಒಂದು ಮೊಬೈಲ್ ಕೈ ಕೊಟ್ಬಿಟ್ಟು ಅವನು ಇಷ್ಟು ಬಾಡಿಗೆ ಹೊಡೆದ ಅಂತೇಳಿ ಅವ್ನಿಗೆ 1 ಲಕ್ಷ ರೂಪಾಯಿ ಬಹುಮಾನ ಅಂತೇಳಿ ಕಟೌಟ್ ಇಟ್ರು. ಅವ್ನಿಗೆಲ್ಲ ಒಂದ್ ಇದಾಯ್ತು. ಒಂದ್ ಮೊಬೈಲ್ ಫ್ರೀ ಆಗಿ ಕೊಡ್ತಾರಂದ್ರೆ ಎಷ್ಟು ಖುಷಿ ಇರಲ್ಲ ಸರ್. ಇಲ್ಲಿ 100 ಜನಕ್ಕೆ ಕೊಟ್ಟು ಸಾವಿರಾರು ಜನನ ಹೇಳ್ಕೊಂಡು ಈ 100 ಜನಕ್ಕೆ ಏನ್ ಖರ್ಚು ಮಾಡಿದ್ರು ಆ ದುಡ್ಡನ್ನ 10 ಪಟ್ಟು ಅಷ್ಟು ಜಲ್ದಿ ಅವ್ನು ಸಂಪಾದನೆ ಮಾಡ್ಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಆಗಿದ್ದಾನೆ. ಇದೇ ಚಾಲಕರು ಇವತ್ತು ಕಷ್ಟ ಪಡ್ತಾ ಇದ್ದಾರೆ. ನಮ್ಗೆ ಸಂಘಟನೆಯವ್ರು ನೀವೇನ್ ಮಾಡ್ತಾ ಇದೀರಾ, ಓಲಾ ಊಬರ್ನ ಓಡಿಸಿ, ರಾಪಿಡೋನ ಓಡಿಸಿ, ಎಲ್ಲಿಂದ ಆಗತ್ತೆ ಸರ್? ಯಾಕಂದ್ರೆ ಸರ್ಕಾರದಲ್ಲೇ ಕೆಲಸ ಮಾಡೋರಿಗೆಲ್ಲ ತಿಂಗಳು ಸಂಬಳ ಬರುತ್ತೆ. ಇವತ್ತು ನಮ್ಗಳಿಗೆ ಸಂಘಟನೆ ನಡೆಸೋದೇ ಕಷ್ಟ ಆಗುತ್ತೆ ಸರ್. ಯಾಕಂತ ಹೇಳಿದ್ರೆ ನಮ್ಗೂ ಆಫೀಸ್ ಇದೆ, ಆಫೀಸ್ ಬೇರೆಯವ್ರುಗಳು ಇರ್ತಾರೆ. ಇದನ್ನೆಲ್ಲ ಕಷ್ಟ ಆದಾಗ ಈಗ ಅರ್ಥ ಮಾಡ್ಕೋತಾರೆ. ಅದಕ್ಕಾಗಿನೇ ನಾವು ಸರ್ಕಾರಕ್ಕೆ ಏನ್ ಹೇಳಿದೀವಿ, ನೀವೇ ಒಂದು ಸರ್ಕಾರದಿಂದ ಒಂದು ಆ್ಯಪ್ನ ನಮ್ಗೆ ರೆಡಿ ಮಾಡ್ಕೊಡಿ, ಇದನ್ನ ನಾವು ಎಲ್ಲ ಸಂಘಟನೆಯವರು ವೆಲ್ಕಮ್ ಮಾಡ್ತೀವಿ ಅಂತ ಹೇಳಿ. ಗಮನಿಸಿದ್ರೆ ವೀಕ್ಷಕರೇ, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನು ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸಂಪತ್ ಅವರು, ರಘು ಅವರು, ಹಾಗೆಯೇ ಸತ್ಯವಾಣಿ ಶ್ರೀಧರ್ ಅವರು, ಶಹನಾಜ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಒಂದ್ ಕಡೆಯಲ್ಲಿ ಬೆಲೆ ಏರಿಕೆಯ ಬಿಸಿ ಜನರನ್ನ ಕಂಗಾಲಾಗುವಂತೆ ಮಾಡಿದೆ. ನಾನು ಆಗ್ಲೇ ಹೇಳಿದೆ, ಮೆಟ್ರೋ ಪ್ರಯಾಣ ದರ ಜಾಸ್ತಿ ಆಯಿತು, ಬಸ್ ಪ್ರಯಾಣ ದರ ಜಾಸ್ತಿ ಆಯಿತು, ಈಗ ಆಟೋ ಪ್ರಯಾಣ ದರ ಜಾಸ್ತಿ ವಿಚಾರವಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಒಂದಷ್ಟು ಆಟೋ ಸಂಘಟನೆಯವರು ದರ ಏರಿಕೆ ಬೇಡ ಅಂತಿದ್ದಾರೆ, ಇನ್ನೊಂದಿಷ್ಟು ಆಟೋ ಸಂಘಟನೆಯವರು ಬೇಕು ಅಂತ ಇದ್ದಾರೆ. ಕಾದ್ ನೋಡಬೇಕು ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತೇಳಿ. ಆದರೆ ಹಾಲು, ಹಾಗೆಯೇ ದಿನನಿತ್ಯ ಬಳಸುವಂಥ ತರಕಾರಿ, ಇತ್ತ ಇಂಧನ ಬೆಲೆ, ಗ್ಯಾಸ್ ಬೆಲೆ ಎಲ್ಲವೂ ಕೂಡ ಏರಿಕೆ ಆದರೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ಬದುಕೋದು ಹೇಗೆ? ನೀವೇನೋ ಉಚಿತ 5 ಗ್ಯಾರಂಟಿಗಳನ್ನು ಕೊಟ್ಬಿಟ್ರಿ, ಆದರೆ ಬೇರೆ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಿ ಅದರಿಂದ ಕಿತ್ಕೊಳ್ಳುವಂಥ ಕೆಲಸ ಆಗ್ತಾ ಇದೆ ಅನ್ನೋದಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.